ಎಷ್ಟೋ ಆಸೆಗಳಿರುತ್ತೆ ಎಷ್ಟೋ ಜನಕ್ಕೆ ಈ ಥರ ಪ್ರೊಡಕ್ಷನ್ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಅದರದ್ದು ಮೊದಲ ಸಿನಿಮಾದಲ್ಲಿ ಮೊದಲನೇ ನಿರ್ದೇಶನ, ಇದು ಮೊದಲ ಅಭಿನಯ, ಇಂದು ಮೂರನೇ ಸಿನಿಮಾ. ಸೊ ಎಷ್ಟು ಖುಷಿ ಇದೆ ಈ ಪ್ರೊಡಕ್ಷನ್ ವರ್ಕ್ ಮಾಡಿದ್ದು? ಮೊದಲು ಡೈರೆಕ್ಟ್ರಿಗೆ ಹೇಳ್ಬಿಟ್ಟು ತುಂಬಾ ಖುಷಿ. ಯಾಕಂದರೆ ಇದು ನನಗೆ ಹೊಸದಲ್ಲ ಈ ಪ್ರೊಡಕ್ಷನ್ ಹೌಸ್. ನನಗೆ ತುಂಬ ಒಂದು 10-12 ವರ್ಷದ ನಂಟಿದೆ ರಾಮ್ಜಿ ಅವ್ರಿಗೂ ನನಗೂ. ಅವರ ಪುಟ್ಟಗೌರಿ ಮದುವೆ ಧಾರಾವಾಹಿ ಟೈಟಲ್ ಟ್ರ್ಯಾಕ್ ಬರೆದಿದ್ದೀನಿ ನಾನು ಸೀರಿಯಲ್. ಅದಕ್ಕೆ ಮುಂಚೆಯಿಂದಲೂ 1-2 ವರ್ಷ ಪರಿಚಯ. ಸೊ ಹಂಗಾಗಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಈ ಪ್ರೊಡಕ್ಷನಿಗೆ ಮೊದಲನೇ ಸಿನಿಮಾ ಮಾಡೋದು ಈ ಪ್ರೊಡಕ್ಷನಿಗೆ ಮಾಡ್ತೀನಿ ಅಂತ. ಬೇರೆ ಏನೇನೋ ಓಡಾಟದಲ್ಲಿ ಇದ್ದಾಗ ಅವರೇ ಕರೆದು ಎಲ್ಲೆಲ್ಲೋ ಯಾಕೆ ಓಡಾಡ್ತೀರಾ ಬನ್ನಿ ನಾನು ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು. ಬಿಕಾಸ್ ಅದಕ್ಕೆ ನಮ್ಮದು ಅವ್ರದ್ದು ಒಂದು ದೊಡ್ಡ ಜರ್ನಿ ಇತ್ತು. ಹಾಗಾಗಿ ಖುಷಿ ಇದೆ, ತುಂಬ ಖುಷಿ ಇದೆ. ಅಲ್ಲೆಲ್ಲೋ ಹೋಗಿದೆ ಗೊತ್ತಿರೋರ ಜೊತೆ, ಪ್ಯಾಷನೇಟ್ ಪ್ರೊಡ್ಯೂಸರ್, ಪ್ಯಾಷನೇಟ್ ಡೈರೆಕ್ಟರ್, ಅವ್ರ ಜೊತೆ ಸೇರ್ಕೊಂಡು ಈ ಸಿನಿಮಾ ಮಾಡ್ತಾರೆ. ತುಂಬಾ ಖುಷಿ. ಸರ್, ನಿಮ್ಮ ಹೆಸರು ಪ್ಲಸ್ ಸಿನಿಮಾದಲ್ಲಿ ಸೇಮ್ ಹೆಸರು? ಸೇಮ್, ಭಗತ್ ಅಂತ. ಭಗತ್ ಅಂತಾನೆ. ಆಕ್ಚುಲಿ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳಬೇಕು ಅಂದ್ರೆ ಎಷ್ಟೋ ಕಲಾವಿದರಿಗೆ ಅನ್ನ ಹಾಕಿರುವಂತ ಕಂಪನಿ ಇದು. ಅಂತ ಕಂಪ್ನಿಯಿಂದ ಸಿನಿಮಾ ಮಾಡ್ತಾ ಇದ್ದಾರೆ. ಫಸ್ಟ್ ಸಿನಿಮಾ ಅದು. ನಾನೇ ಅದಕ್ಕೆ ಹೀರೋ ಅಂದಾಗ ತುಂಬಾ ಖುಷಿ ಆಗುತ್ತೆ. ಅಂಡ್ ಒಂದು ಹೆಮ್ಮೆ ಇದೆ. ಒಂದು ಬ್ಯಾಕಪ್ ಇಲ್ಲದೆ ನಾರ್ಮಲ್ ಫ್ಯಾಮಿಲಿಯಿಂದ ಬಂದ ಹುಡುಗ ಈ ತರದೊಂದು ಪ್ರೊಡಕ್ಷನ್ ಹೌಸ್ ಇಂದ ಲಾಂಚ್ ಆಗ್ತಾ ಇದ್ದೀನಿ ಅನ್ನೋದು ಹೆಮ್ಮೆ ತಾನೆ. ನಿಮಗೆ ಗೊತ್ತಿರುತ್ತೆ ಎಷ್ಟು ಕಾಂಪಿಟೇಟಿವ್ ವರ್ಲ್ಡ್ ಇವಾಗ, ಎಷ್ಟು ಜನ ಇದಕ್ಕೆ ಈ ಪ್ಲೇಸ್ಗೆ ಟ್ರೈ ಮಾಡ್ತಾ ಇರ್ತಾರೆ ಅಂತ. ಸೊ ಐ ಆಮ್ ಹ್ಯಾಪಿ. ನಾನು ತುಂಬಾ ಸೈಲೆಂಟ್ ಅಂತೆ ಯಾರು ಹೇಳಿದ್ರು, ಸ್ವಲ್ಪ ಜಾಸ್ತಿ ಮಾತಾಡಿಸಿ ಅಂತ ಹೇಳಿದ್ರು. ಇವತ್ತು ಜಾಸ್ತಿ ಮಾತಾಡ್ತಾರೆ ಅಂದ್ರೆ ಔಟ್ಲುಕ್ ಎಲ್ಲ ಸೈಲೆಂಟ್ ಆಗಿರುತ್ತೆ ಅವ್ರು ಮಾಡೋ. ಹೇಳಿ, ಈ ಪ್ರೊಡಕ್ಷನ್ ಅಲ್ಲಿ ಮೊದಲ ಸಿನಿಮಾದಲ್ಲಿ ನೀವು ಹೀರೋಯಿನ್ ಆಗಿ ಅಭಿನಯಿಸಿದ್ರ, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ನನಗೆ. ಈ ಪ್ರಾಜೆಕ್ಟ್ ಒಂಥರ ಸ್ಪೆಷಲ್. ಯಾಕಂದ್ರೆ ಇವ್ರು ಆಲ್ರೆಡಿ ಸೆಟಲ್ ಇದ್ದು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಒಂದಿನ ಇತ್ತು ಸಿನಿಮಾ ಟೀಮ್ಗೆ ಲಾಸ್ಟ್ ಎಂಟರ್ ಆದವ್ರು ನೀವೇ ಅಂತ. ಲಾಸ್ಟ್ ಬಟ್ ನಾಟ್ ಲೀಸ್ಟ್. ಅದೇ ಮೇಜರ್ ಕ್ಯಾರೆಕ್ಟರ್ ಲಾಸ್ಟ್ ಗೆ ಎಂಟರ್ ಆಗ್ತಾ ಇರೋದು. ಯಾರಪ್ಪ ಒಂದೇ ದಿನ ಯಾರು ಕಾಲ್ ಮಾಡಿದ್ದಾರೆ ಅಂತ. ಬಟ್ ಒಂದಿನ ಇರ್ಬೇಕಂದ್ರೆ ಸ್ಟೋರಿ ಹೇಳಿದ್ರು ತುಂಬಾ ಇಷ್ಟ ಆಯ್ತು. ನನ್ನ ಫ್ರೆಂಡ್ ಕೂಡ ಆಫೀಸರ್ ಇದರಲ್ಲಿ ಆಕ್ಟ್ ಮಾಡ್ತಿದ್ರು. ಸೊ ಓಕೆ ಫೈನ್, ಸ್ಟೋರಿ ತುಂಬ ಇಷ್ಟ ಆಯಿತು. ತುಂಬ ಯುನೀಕ್ ಕಾನ್ಸೆಪ್ಟ್ ಇದು ಅಂತ ಅನಿಸ್ತು. ಸೊ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳಬೇಕಂದ್ರೆ ರಾಮ್ಜಿ ಸರ್ ಅವ್ರ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ಸೀರಿಯಲ್ ತುಂಬ ಮಾಡ್ತಾರೆ ಅವರು. ಬಟ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆ್ಯಂಡ್ ಎಸ್ಪೆಷಲಿ ಗರ್ಲ್ಸ್ಗೆ ತುಂಬ ಸೇಫ್ ಆ್ಯಂಡ್ ಫ್ಯಾಮಿಲಿ ಥರ ಒಂದು ಫೀಲ್ ಬರುತ್ತೆ. ಸರ್, ಸಿನಿಮಾದ ಸ್ವಲ್ಪ ಆನ್ಲೈನ್ ಹೇಳ್ಬೋದಾ ನಾನು? ಯಾಕಂದ್ರೆ ನೀವು ನನಗೆ ಶೋರಿಲ್ ತೋರಿಸಿದ್ರಿ ಅಥವಾ ಅದರದೆಲ್ಲ ಹೇಳಿದ್ರಲ್ವಾ, ನನಗೆ ಅದಾದ್ಮೇಲೆ ನಾನು ಮತ್ತೆ ಪೋಸ್ಟರ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಅದರಲ್ಲಿ ಇರೋದು ಹೆಂಗೆ ಅಂದರೆ ಹೆಜ್ಜಾರು ಕೆಳಗಡೆ 8 ಥರ ಇದೆ. ಇಟ್ಸ್ ಲೂಪ್ ಥರನೇ ಫಾರ್ಮ್ ಆಗಿದೆ. ಅಂದ್ರೆ ಹೀರೋನು ಒಂದು ಲೂಪಲ್ಲಿ ಬಿದ್ದಿರೋ ಥರನೇ ಇದೆ. ನೀವು ಹೇಳಿದ್ಮೇಲೆ ಗೊತ್ತಾಯ್ತು ಪೊಲೀಸ್ ಯಾರು, ಅವ್ರ ಕಳ್ಳ ಏನು, ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ ಅಂತ. ಅದು ಅವ್ರು ಶೋರಿಲ್ ನೋಡಿರೋದ್ರಿಂದ ನಿಮಗೆ ಹೌದೌದು. ಇಲ್ಲ, ನಾನು ಫಸ್ಟ್ ಟೈಮ್ ನೀವು ಕಲಾವಿದರ ಸಂಘದಲ್ಲಿ ಪೋಸ್ಟರ್ ಲಾಂಚ್ ಮಾಡಿದ್ರಿ, ಅವಾಗ ಎಲ್ರಿಗೂ ಹೇಳಿದ್ರಿ ಜಸ್ಟ್ ಗೆಸ್ ಮಾಡಿ ಅಂತ. ನಾನು ಏನು ತೋಚ್ಲಿಲ್ಲ, ಅಂದ್ರೆ ನಾವೇನೋ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಆಲೋಚನೆ ಮಾಡಿದ್ದೆ. ಬಟ್ ನೀವು ಹೇಳಿದ್ಮೇಲೆ ಗೊತ್ತಾಯ್ತು ಇಷ್ಟೆಲ್ಲ ಇದ್ರ ಮೀನಿಂಗ್ ಇದೆಯಾ ಅಂತ. ಸೊ ನನಗೆ ಅದು ಲೂಪ್ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ಹೇಳಿ. ಅದು ಹುಟ್ಟಿದೆ ಯಾಕೆಂದ್ರೆ ಕನ್ನಡದಲ್ಲಿ ಮೊದಲ ಸಿನಿಮಾ, ಇಂಥ ಸಾಹಸ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ರೆಗ್ಯುಲರ್ ಕಮರ್ಷಿಯಲ್ ಲವ್ ಸ್ಟೋರಿನ ಎಲ್ಲರೂ ಮಾಡ್ತಾರೆ, ಅದು ಅಥವಾ ಆ ಥರದಿಂದ ಲಾಂಚ್ ಆಗ್ತಾರೆ. ಬಟ್ ಈ ಥರದ ಒಂದು ಕಾನ್ಸೆಪ್ಟು ವಿಭಿನ್ನವಾದಂಥ ಕಥೆನ ಇಟ್ಕೊಂಡು ಮೊದಲ ಸಿನಿಮಾ ಮಾಡೋದಕ್ಕೆ ಕಾರಣ ಏನು ಅಂತ? ಮೇಜರ್ ಆಗಿ ನಮ್ಮದು ಚಾಲೆಂಜಸ್ ತಗೊಳ್ಳೋದೇನೆ ನನಗೆ ಪರ್ಟಿಕ್ಯುಲರ್ ನನ್ಗೆ ಅದು ಅಭ್ಯಾಸ. ಎಲ್ಲರೂ ಆ ಥರನೇ ಇರ್ತಾರೆ, ಯಾರು ಏನು ಸುಮ್ಮನೆ ಏನೋ ಒಂದು ಮಾಡ್ಬೋಣ ಅಂತ ಬರಲ್ಲ. ಫಸ್ಟ್ ಟೈಮ್ ಡೈರೆಕ್ಟರ್ಸ್ ಯಾವಾಗ್ಲೂ ಡಿಫ್ರೆಂಟ್ ಆಗಿರೋದು ಹುಡುಕ್ತಾರೆ. ಹಂಗೆ ಹುಡುಕುವಾಗಲೇ ಸಿಕ್ಕಿದ್ದಂಥ ಕಾನ್ಸೆಪ್ಟ್ ಅದು. ಫಸ್ಟ್ ಟೈಮ್ ನಾನು ತುಂಬ ಕಮರ್ಷಿಯಲ್ ಸಿನಿಮಾಗಳು ನೋಡೋದು, ಕಮರ್ಷಿಯಲ್ ಸಿನಿಮಾಗಳಿಗೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ಹಂಗಿದ್ದು ಇದು ನನಗೆ ಸ್ವಲ್ಪ ನನಗೇನೆ ಆಶ್ಚರ್ಯ ಆಯ್ತು. ಒಂದು ಕಾನ್ಸೆಪ್ಟ್ ಅದು ತಾನಾಗೆ ಆಗುತ್ತೆ ಅಂತಾರಲ್ಲ, ಹಂಗಾಗುವಂತ ವಿಷಯ ನಮ್ಮ ಜೊತೆನಲ್ಲಾಗ್ತು. ಮಾತಾಡ್ತಾ ಇರುವಾಗ ಒಬ್ರು ಲೈಕ್ ತರ ಇನ್ನೊಬ್ರು ಲೈಕ್ ಇರೋದಿಲ್ಲ ಅಂತ ಒಂದು ಮಾತು ಬಂದು, ಹಂಗಿದ್ರೆ ಏನಾಗುತ್ತೆ ಅಂತ ಮಾತು ಅದನ್ನೇ ಬೆಳೆಸ್ತಾ ಹೋಗಿ, ಹೌದಲ್ವಾ ಇದು ಏನು ವಿಶೇಷವಾಗಿದೆ, ಹಂಗೆ ನಡೆಯಕ್ ಸಾಧ್ಯ ಇಲ್ಲ ಒಬ್ರು ತರ ಇನ್ನೊಬ್ರು ಇರೋದಕ್ಕೆ, ಒಬ್ರು ಲೈಕ್ ನಡೆಯಕ್ಕೆ. ಆದ್ರೆ ಹೆಂಗಿರುತ್ತೆ, ನಡೆದ್ರೆ ಹೇಗಿರುತ್ತೆ ಅಂತ ಅದ್ರ ಸುತ್ತ ಕಥೆ ಹೇಳ್ತಾ ಹೋಗಿ ನಾನು, ಭಗತ್ತು, ನಮ್ಮ ರೈಟರ್ಸ್ ಇದೆಲ್ಲ.
ಅದು ತಾನಲ್ಲಿ ಉಟ್ಕೊಂಡಿದ್ದ. ಇದು ಒಂದು ಖುಷಿ ಇದೆ, ಯಾರೋ ಮಾಡದೇ ಇರುವಂತ ವಿಷಯ ಮುಟ್ಟಿದೀವಿ ಅಂತ. ಅದ್ರ ಜೊತೆಗೆ ಯಾರು ಹೇಳ್ದಿರೋ ರೀತಿ ನರೇಷನ್ ಅಲ್ಲಿ ಹೇಳಿದೀವಿ ಅಂತ. ಅಂದ್ರೆ ಒಂದು ಕಥೆ ಸಿಕ್ಬಿಡೋದು ದೊಡ್ಡ ವಿಷಯನೂ ಅಲ್ಲ. ಈಗಿನ ರೈಟರ್ಗೆ ಸಿಗ್ತಾ ಹೋಗ್ತೇವೆ, ಅವನು ಎಲ್ಲದರಲ್ಲೂ ಕಥೆ ಕೊಡ್ತಾನೆ. ಅದನ್ನ ಹೇಗೆ ಬೆಳೆಸ್ತೀವಿ, ಅದ್ರ ಸುತ್ತ ನರೇಷನ್ ನ ಕಟ್ಟಿ ತಲುಪಿಸ್ತೀವಿ ಅನ್ನೋದು ತುಂಬಾ ದೊಡ್ಡ ಮ್ಯಾಟರ್. ಸೊ ಅದು ಚೆನ್ನಾಗಿ ಕೂಡ್ಕೊಂಡಿದೆ ಅಂತ ಅನ್ಸುತ್ತೆ. ವಿಶೇಷವಾಗಿ ಕ್ರೈಮ್ ಥ್ರಿಲ್ಲರ್, ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನು ನೋಡುವಾಗ ಕೆಲವು ವಿಷಯಗಳು ತಲೆ ಮೇಲೆ ಹಾರೋದಂಗಿರುತ್ತೆ ಅಂತಾರೆ, ಅರ್ಥ ಆಗಿಲ್ಲ ನಮ್ಗೆ. ನಮ್ಮನ್ನ ನಾವೇ ಎಷ್ಟೋ ಸಿನಿಮಾಗಳನ್ನ ಯಾರಾದ್ರೂ ಕೇಳಿದ್ರೆ ಚೆನ್ನಾಗ್ ಅರ್ಥ ಆಯ್ತು ಬಿಕಾಸ್ ನನ್ನನ್ನು ದಡ್ಡ ಅನ್ಕೊಂಡ್ಬಿಟ್ರೆ ಅಂತ. ಹಂಗೆ ಎಷ್ಟೋ ಸಿನಿಮಾಗಳನ್ನ ಒಪ್ಕೊಂಡ್ಬಿಟ್ಟಿರ್ತೀವಿ ನಾವು. ಇಲ್ಲಿ ತನಕ ಯಾರ್ಯಾರು ನನ್ನ ಹತ್ರದವರು ಮತ್ತೆ ಹೊರಗಿನ ಹೊಸಬರು ಅಂತ ಯಾರ್ಯಾರು ಸಿನಿಮಾ ತೋರಿಸಿದ್ವಿ ಅವ್ರೆಲ್ರಿಗೂ ಸಿನಿಮಾ ಅರ್ಥ ಆಗಿದೆ, ನೀಟಾಗಿ ಅರ್ಥ ಆಗಿದೆ. ಹಾಗೆ ಕೆಲವು ಪ್ರಶ್ನೆಗಳನ್ನು ಹುಟ್ಟಿಸಿದೆ. ಪ್ರತಿಯೊಬ್ಬ ನೋಡುಗನು ಇಲ್ಲಿ ಸ್ಕ್ರೀನ್ ಪ್ಲೇ ರೈಟ್ ಆಗ್ತಾನೆ ಅನ್ನೋ ನಂಬಿಕೆ ನಮ್ದು. ಯಾಕಂದ್ರೆ ಪರ್ಸ್ಪೆಕ್ಟಿವ್ ಗಳು ಚೇಂಜ್ ಆಗುತ್ತೆ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ನಲ್ಲಿ. ಇದು ಹಿಂಗಾಗಿರ್ಬೋದು, ಹಂಗಾಗಿರ್ಬೋದು, ಇಲ್ಲ ಇದು ಕರೆಕ್ಟ್ ಹಿಂಗೆ ಆಗಿರುತ್ತೆ ಅಂತ. ಸೊ ಆ ಯೋಚನೆಗಳಿಗೆಲ್ಲ ದಾರಿ ಮಾಡಿಕೊಡುವಂತ ಒಂದು ಕಥೆಯಾಗಿ ಬಂದಿದೆ. ಸೊ ನೀವು ಅಂದ್ರೆ ರೈಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಯ್ನ್ ಆಗಿ ಡೈರೆಕ್ಷನ್ ಮಾಡ್ಬೇಕು ಅಂತ ಜಾಯ್ನ್ ಆಗಿದ್ದು, ನಂತರ ಸಿನಿಮಾಗೆ ನಾಯಕನಾದ್ರೆ ಅಂತ ಕೇಳ್ಪಟ್ಟೆ. ಅಂದ್ರೆ ಇನಿಷಿಯಲಿ ಹೀರೋ ಆಗ್ಬೇಕು ಅನ್ನೋ ಆಸೆಯಿಂದನೇ ಎಲ್ರು ಹೊಡ್ತಾರೆ. ವೇ ಸಿಗಲ್ವಲ್ಲ ನಮ್ಗೆ ಪ್ರಾಪರ್ ಆಗಿ. ಅವಾಗ ಎಲ್ಲಾನು ತಿಳ್ಕೊಂಡ್ರೆ ಒಳ್ಳೇದು ಅನ್ನೋ ವಿಷಯ ಬಂದಾಗ ಡೈರೆಕ್ಷನ್ ಕಲಿಬೇಕು, ರೈಟಿಂಗು ಗೊತ್ತಿರಬೇಕು ಅನ್ನೋದಕ್ಕೆ ನಾನು ಕಲ್ತಿದ್ದೆ ಅಷ್ಟೇ. ಅದಾದ್ಮೇಲೆ ಸರ್ ಜೊತೆ ಕೆಲಸ ಮಾಡೋ ಒಂದು ಚಾನ್ಸ್ ಸಿಕ್ತು. ವರ್ಕ್ ಮಾಡ್ತಾ 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 ಡೆವಲಪ್ ಮಾಡ್ತಾ ಒಂದು ಸ್ಕ್ರಿಪ್ಟ್ ಅಂತ ರೆಡಿ ಆದಾಗ ಸರ್ಗೂ ಇದ್ದಿದ್ದು ಅದೇ, ನಮ್ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿದಾಗ ಚಿಕ್ಕ ಮಕ್ಳಿಗೂ ಅರ್ಥ ಆಗ್ಬೇಕು. ಈಗ ಪ್ಯಾರಲಲ್ ಲೈಫ್ ಅಂದಾಗ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಇದು ಏನೋ ಬಿಯಾಂಡ್ ಏನೋ ಥಾಟ್ಸ್ ಇರುತ್ತೆ, ಮಕ್ಳನ್ನ ಕರ್ಕೊಂಡು ಹೋದ್ರೆ ಇದು ಅರ್ಥ ಆಗಲ್ಲ. ಇಲ್ಲ ಒಂದೊಂದು ಕೆಟಗರಿ ಇದಾರೆ, ಅಂದ್ರೆ ಈ ತರದ ಸಿನಿಮಾಗಳನ್ನ ನೋಡಕ್ ಆಗಲ್ಲ ನಾವು, ಅಂದ್ರೆ ಅರ್ಥ ಆಗಲ್ಲ ಅನ್ನೋ ಮೈಂಡ್ ಸೆಟ್ ಬಂದ್ಬಿಡ್ತಾರೆ. ಸೊ ಆ ತರ ನಾವು ಮಾಡಿಲ್ಲ, ಬಿಕಾಸ್ ಎಲ್ಲಾ ಕೆಟಗರಿ ಜನರಿಗೂ ಅರ್ಥ ಆಗೋ ತರನೇ ಪ್ಯಾರಲಲ್ ಲೈಫ್ ನ ಸೆಟ್ ಮಾಡಿದ್ದಾರೆ ಡೈರೆಕ್ಟ್ರು. ಸೊ ಅದೇ ರೈಟಿಂಗ್ ಅಲ್ಲಿ ನನಗೆ ಅವ್ರು ಚಾನ್ಸ್ ಕೊಟ್ಟಿದ್ದೆ ದೊಡ್ಡ ವಿಷಯ. ನನಗೆ ಎಲ್ಲಾನು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅನ್ನೋದೇ ಇಷ್ಟ ನನಗೆ. ಲೈಕ್ ಸಿನಿಮಾದಲ್ಲಿ ಒಂದು ಮಾತ್ರ ಸಾಕು ಅನ್ನೋದು ಅದು ಹಳೆ ಜಮಾನ ಅಂತ ನನ್ನ ಥಾಟ್ ಪ್ರೊಸೆಸ್. ಇವಾಗೆಲ್ಲ ಗೊತ್ತಿದ್ರೆ, ಅಂದ್ರೆ ಎಲ್ಲ ಗೊತ್ತಿರಕ್ ಸಾಧ್ಯನೇ ಇಲ್ಲ, ಕಲಿಯುವಂತ ಪ್ರೊಸೆಸ್ ನ ಡೈಲಿ ಕಲಿಯೋದು ಬೆಟರ್ ಅಲ್ವಾ? ಆತರ ಅಂದ್ರೆ ಸಿನಿಮಾದಲ್ಲಿ ಒಂದು ಇವೆಂಟ್ ಇನ್ನೊಬ್ರಿಗೆ ಆಗಿದ್ದು ನಮ್ಗಾದ್ರೆ ಅದೊಂದು ಕಾಕತಾಳಿ ಅಂತಾರೆ. ಬಟ್ ಸೀರೀಸ್ ಆಫ್ ಇವೆಂಟ್ಸ್ ಗಳು ಸೇಮ್ ನಡೀತಾ ಇದ್ರೆ ಅದ್ರಲ್ಲಿ ನಾವು ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಜೀವನದಲ್ಲಿ ಗೊತ್ತಾಗ್ಬಿಟ್ರೆ ತುಂಬಾ ಕಷ್ಟ ಅಂತಾರೆ. ಸೊ ಇಂಥ ಕಥೆಯಲ್ಲಿ ನಿಮ್ಮ ಪಾತ್ರ ಹೆಂಗಿರುತ್ತೆ ಅಂತ, ಯಾಕಂದ್ರೆ ಎಲ್ಲರೂ ಹೇಳಿದ್ರೆ ನಿಮ್ಮ ಪಾತ್ರದ ಬಗ್ಗೆ ಜಾಸ್ತಿ ಕೇಳಿ ಅಂತ ನೀವು ಸೊ ನನ್ನ ಪಾತ್ರ ಬಂದು ಒಂಥರ ಸಪ್ರೆಸ್ಡ್ ಕ್ಯಾರೆಕ್ಟರ್. ಬಟ್ ಇನಿಷಿಯಲಿ ತುಂಬಾ ಲೈವ್ಲಿ ಇರ್ತಾಳೆ, ಸೊ ಹೋಗ್ತಾ ಸ್ವಲ್ಪ ಸಪ್ರೆಸ್ ಆಗ್ತಾಳೆ. ಬಟ್ ಎಂಡ್ ಅಲ್ಲಿ ನಿಮ್ಗೆ ತುಂಬಾ ಕಾಡುವಂತ ಕ್ಯಾರೆಕ್ಟರ್ ಅವಳು ಬರ್ಲಿರ್ತಾಳೆ. ಇಡೀ ಸಿನಿಮಾದಲ್ಲಿದ್ದಾಳೆ. ಜಾನಕಿ ಅಂತ ನನ್ನ ಪಾತ್ರದ ಹೆಸರು. ಅವಳು ಒಂಥರ ಇನ್ನಸೆಂಟ್ ಹುಡುಗಿ, ಬಟ್ ಅದ್ರ ಜೊತೆ ಇಂಡಿಪೆಂಡೆಂಟ್ ಕೂಡ. ಅವಳ ಡಿಸಿಷನ್ಸ್ ಅವಳೇ ಮಾಡ್ತಾಳೆ. ಅಂಡ್ ಭಗತ್ ಅನ್ನೋರ್ ಜೊತೆ ಅವಳಿಗೆ ಲವ್ ಇಂಟ್ರೆಸ್ಟ್ ಇರುತ್ತೆ. ತುಂಬಾ ಅವಳು ಮಾತಿಗಿಂತ ಜಾಸ್ತಿ ಅವಳ ಪರ್ಫಾರ್ಮೆನ್ಸ್ ಅಲ್ಲೇ ಎಕ್ಸ್ಪ್ರೆಸ್ ಮಾಡ್ತಾಳೆ ಜಾಸ್ತಿ. ಸಿನಿಮಾದಲ್ಲೂ ಮಾತು ಕಮ್ಮಿ, ಹೇಳಿದ್ರಲ್ಲ ಮಾತು ಕಮ್ಮಿ ಪರ್ಫಾರ್ಮೆನ್ಸ್ ಜಾಸ್ತಿ. ಅಯ್ಯ ಅದು ಅಂತೂ ನಿಜ, ಅದು ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸರ್ ಅಂದ್ರೆ ಲವ್ ಸ್ಟೋರಿನ ಈ ತರದ ಒಂದು ಥ್ರಿಲ್ಲರ್ ಎಲಿಮೆಂಟ್ಸ್ ಗೆ ಬ್ಲೆಂಡ್ ಮಾಡೋದು ಹೆಂಗೆ, ಕಷ್ಟನಾ? ಯಾವ ತರ? ಯಾವುದು ಕಷ್ಟ ಅಲ್ಲ ನನ್ನ ಪ್ರಕಾರ, ಅದು ಇಚ್ಛಾಶಕ್ತಿನೇ. ಅದು ಒಲಿದು ಬರುತ್ತೆ. ಫೋರ್ಸ್ ಫಿಟ್ ಮಾಡಿದಾಗಲೂ ಚೆನ್ನಾಗಿ ಅನ್ಸೋದಿಲ್ಲ. ವೀವಿಂಗ್ ಹೆಣೆಯೋದು ಇದು ತಾನಾಗೆ ಅದು ನೈಸಾಗಿ ಸೇರ್ಕೋಬೇಕಲ್ಲ. ಯಾವುದು ಬೇರೆ ಜಾತಿ ಹಾಕಿದಾಗ ಕಷ್ಟನೇ ಆಗ್ತದೆ. ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಅನ್ನುವಾಗ ಯಾರು ತಂದ ಅಥವಾ ಯಾರಿಂದ ಏನಾಯ್ತು ಇದನ್ನೇ ಟೈಪ್ ಮಾಡಿ ಅದ್ರ ಸುತ್ತಲೇ ಹೋಗ್ತಾ ಇರೋದು ಇರುತ್ತೆ. ನನಗೆ ಮೊದಲನೇ ಸಿನಿಮಾದಲ್ಲಿ ಎಲ್ಲವನ್ನೂ ಮಾಡಿದ್ರು ಅಪಾಪಿನೂ ಇತ್ತು, ಮತ್ತೆ ಅದು ಅಪಾಪಿ ತರ ಕಾಣಿಸ್ಬಾರ್ದು ಅನ್ನೋ ಕಾನ್ಶಿಯಸ್ನೆಸ್ ನಮಗಿತ್ತು. ಮತ್ತು ನನಗೆ ಸಿಕ್ಕಂತ ನಟ ಮತ್ತು ನಟಿ ಅಂದ್ರೆ ಇವ್ರು ಒಳಗ್ ಬರಕ್ ಮುಂಚೆ ಇವನ್ ಜೊತೆನಲ್ಲಿದ್ದ, ಇವನ್ಗೆ ಸಿನಿಮಾ ಮಾಡೋದು ಅಂತ ಫಿಕ್ಸ್ ಆಗಿದ್ದಾಗ ಇವನೊಳಗೆ ಒಂದಷ್ಟು ಇದೆ. ಒಬ್ಬ ತುಂಬಾ ಏನು ಒಂದು 40 ವಯಸ್ಸಿನವರು ಅಥವಾ 35 ವಯಸ್ಸಿನವ್ರನ್ನ ತಂದು ಫ್ರೇಮಲ್ಲಿ ಇಟ್ಟಾಗ ಅವ್ರಿಗೆ ಪ್ರೀತಿಯನ್ನು ದಾಟದಂತ ಕಥೆನೇ ನಾವು ಹೇಳಿದ್ವಿ, ಅಥವಾ ಪ್ರೀತಿ ಆಗೋಗಿರೋ ಕಥೆ. ಈ ಪಾತ್ರಧಾರಿನ ಎದುರುಗಡೆ ಇಟ್ಕೊಂಡಿದ್ದಾಗ ನಾನು ಅವನಿಗೂ ಒಂದು ಕಥೆ ಹಿಡಿಬೇಕಲ್ಲ, ಅವನಿಗೊಂದು
ಕಥೆ ಒಳಗಡೆ ಸ್ಟ್ರಕ್ಚರಲ್ ಉಂಟು. ಸೊ ಹಂಗಾಗಿ ಆ ಪ್ರೀತಿನೂ ಅದು ಒಳಗೆ ತರುವ ಯೋಚನೆ ಮಾಡಿದ್ವಿ. ಅದ್ಭುತವಾಗಿ ಎಲ್ರು ಅದನ್ನೇ ಹೇಳ್ತಾರೆ. ಸೊ ವಿಶೇಷವಾಗಿ ಎರಡು ಹೆಣ್ಕೊಂಡಿದೆ. ಸಿನಿಮಾ ನೋಡಿ ಮುಗ್ದಾಗ ಇಂಥದ್ದೊಂದು ಒಂದು ಚಿಗುರಿದ ಪ್ರೀತಿ ಅರಳ್ತಾ ಇತ್ತು, ಇನ್ನೇನೋ ಅದು ಸುವಾಸನೆ ಆಗ್ಬೇಕಿತ್ತು ಅನ್ನೋಂತ ಸಮಯದಲ್ಲಿ ಏನೋ ಹಿಂಗಾಗೋಯ್ತಲ್ಲ ಈ ಪ್ರೀತಿಗೆ ಅನ್ನೋ ಭಾವ ಕಾಡುತ್ತೆ. ಸಸ್ಪೆನ್ಸ್ ಥ್ರಿಲ್ಲರ್ ಅಷ್ಟೇ ಅಲ್ಲ, ಅದ್ಭುತವಾದ ಪ್ರೇಮ. ಅದೊಂದು ಇನ್ನೂ ಪ್ರೀತಿಸಬಹುದಾ, ಇಂಥ ಸ್ಯಾಕ್ರಿಫೈಸ್ ಗಳನ್ನು ಮಾಡಬಹುದಾ ಪ್ರೀತಿಗೆ, ಆ ಸ್ಯಾಕ್ರಿಫೈಸ್ ಮಾಡಿದ್ದನ್ನು ದಕ್ಕಿಸ್ಕೊಳ್ಬಹುದಾ, ಅದಕ್ಕೊಂದು ಸಾರ್ಥಕತೆ ಸಿಗುತ್ತಾ ಅಂತ ಮಾಡಿದಾಗ ಖಂಡಿತ ಅಂದ್ರೆ ಕಮರ್ಷಿಯಲ್ ಎಲಿಮೆಂಟ್ಸ್ ಕೂಡ ತುಂಬಾ ಯಥೇಚ್ಛವಾಗಿ ಕಾಣ್ತಾ ಇದೆ ಸಿನಿಮಾದಲ್ಲಿ, ಎಸ್ಪೆಷಲಿ ನೀವು ತೋರಿಸಿದಂತ ಶೋರಿಯಲ್ಲಿ ಆಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಇವಾಗ ಸ್ಕ್ರಿಪ್ಟ್ ವರ್ಕ್ ಆಗಿದ್ದ ರೀತಿನೇ ಆಗಿತ್ತು, ಅಂದ್ರೆ ಕಂಟೆಂಟ್ ವಿತ್ ಕಮರ್ಷಿಯಲ್ ಎಲಿಮೆಂಟ್ಸ್ ಅಂತ. ಅಂದ್ರೆ ಅದು ಬ್ಲೆಂಡ್ ಆಗೋದೇ ತುಂಬಾ ಕಷ್ಟ. ನಮ್ಗೆ ಸ್ಕ್ರಿಪ್ಟ್ ಅಲ್ಲೇ ನಾವು ರೆಡಿ ಆಗಿದ್ವಿ, ಎಲ್ಲ ರೆಡಿ ಮಾಡ್ಕೊಂಡೆ ನಾವು ಇಳಿದಿರೋದು. ಸೊ ಫೈಟ್ ಅಂತ ಬಂದಾಗ ಒಂದು ವಿಷಯ ಬೇಕು ಅಂತ ಅದಕ್ಕೆ ಇಂಪ್ಲಿಮೆಂಟ್ ಮಾಡೇ ಇಲ್ಲ. ಫೈಟ್ ಬೇಕು, ಅದಕ್ಕೆ ಇದೆ. ಸೊ ಅದನ್ನ ಕಮರ್ಷಿಯಲ್ ಆಗಿ ನೋಡೋರಿಗೆ ಓ ಫೈಟು ಇದೆ, ಸಾಂಗು ಇದೆ ಅನ್ನೋ ತರ ನೋಡ್ಬೋದು. ಬಟ್ ಸಿನಿಮಾ ಆಗಿ ಥಿಯೇಟರ್ಗೆ ಬಂದಾಗ ಕಂಟೆಂಟ್ ಸಿನಿಮಾ ಆಗಿ ಇದು ಉಳಿಯೋದು. ಬಟ್ ಎಲ್ಲಾನು ಇರುತ್ತೆ ನಿಮ್ಗೆ. ಕಮರ್ಷಿಯಲ್ ಆಗಿ ಏನೆಲ್ಲ ಬೇಕು ಎಲ್ಲ ಇದೆ, ಬಟ್ ಇಟ್ಸ್ ಅ ಕಂಪ್ಲೀಟ್ಲಿ ಕಂಟೆಂಟ್ ಸಿನಿಮಾ ವಿತ್ ಕಮರ್ಷಿಯಲ್ ಎಲಿಮೆಂಟ್ಸ್. ಈ ತರ ಬ್ಲೆಂಡ್ ಆಗಿರೋದೇ ಸ್ಪೆಷಲ್. ನೋ ಡಿಫರೆನ್ಸ್, ಡೆಫಿನೇಷನ್ ಇಲ್ಲ ಕಮರ್ಷಿಯಲ್ ಮಾಸ್ಗೇನು ಅಂತ ನೋಡುವಾಗ ಅವ್ನಿಗೆ ಆ ಕ್ಷಣದಲ್ಲಿ ಏನೋ ಒಂದು ಆರ್ಡಿನಲ್ ಇದು ಆಯ್ತು ಅಂತಂದ್ರೆ ಅದೇನೆ ಕಮರ್ಷಿಯಲ್ ನನ್ನ ಪ್ರಕಾರ. ಅವ್ನು ಹಿಡಿದಿಡ್ಬೇಕು, ಬೇರೆ ಯೋಚನೆ ಮಾಡಕ್ ಬಿಡಬಾರ್ದು. ಅದಕ್ಕೆ ಬೇಕಾದಂತ ಇದನ್ನ ಅಲೈನ್ಮೆಂಟ್ಸ್ ಆಗಿದೆ. ಮ್ಯಾಮ್, ನಿಮ್ಮ ಫಸ್ಟ್ ಡೇ ಆಫ್ ಶೂಟ್ ಅಲ್ಲಿ ನಿಮ್ಗೆ ಇದ್ದಂತಹ ಡೈಲಾಗ್ ನೆನಪಿದೆಯಾ? ಅವರು ಊರಿಗೆ ಇಳಿದಿದ್ದೆ ದೊಡ್ಡ ವಿಷಯ. ಹೌದು, ಅವ್ರದ್ದು ಹಿಸ್ಟ್ರಿ ತುಂಬಾ ದೊಡ್ಡದಿದೆ, ಕೇಳ್ಬಿಡಿ, ಚೆನ್ನಾಗಿ ಹೇಳ್ತಾರೆ. ಇವ್ರ ಊರು ನಾನು ಮಂಗಳೂರು ಅವಳು, ಬಟ್ ಇವ್ರದ್ದು ಉಪ್ಪಿನಂಗಡಿ ಅಂತ. ನಾವೆಲ್ಲ ಶೂಟ್ ಮಾಡಿದ್ವಿ ಬೆಳ್ತಂಗಡಿ. ಸೊ ನಾನು ನೈಟ್ ಉಪ್ಪಿನಂಗಡಿಯಲ್ಲಿ ನಾನು ಮಿಡ್ ನೈಟ್ 4 o'clock ಅಲ್ಲಿ ರೀಚ್ ಆಗಿದ್ದು. ಇಳಿತಿದೀನಿ, ಯಾರು ಇಲ್ಲ, ಫುಲ್ ಡಾರ್ಕ್. ಶೂಟ್ ಲೊಕೇಶನ್ ಅಲ್ಲ, ಫಸ್ಟ್ ಇವ್ರು ಮೀಟ್ ನೆಕ್ಸ್ಟ್ ಶೂಟ್ ಇರೋದು. ಸೊ ಒಂದಿನ ಮುಂಚೆ ಹೋಗಿದ್ದು, ಫುಲ್ ಮಳೆ, ಫುಲ್ ಛತ್ರಿ ಇಲ್ಲ, ಏನಿಲ್ಲ. ಬ್ಯಾಗ್ ಯಾರ್ದು ಬೇರೆಯವ್ರದ್ದು ಬ್ಯಾಗ್ ಎತ್ಕೊಂಡ್ ಬಂದಿದ್ದೀನಿ ಬಸ್ಸಿಂದ. ಸೇಮ್ ಕಲರ್ ಟ್ರಾಲಿ, ಅದು ಬ್ಲೂ ಕಲರ್ ಇತ್ತು, ನಂಗೆ ಗೊತ್ತಾಗಿಲ್ಲ. ನಿದ್ದೆ ಕಣ್ಣಲ್ಲಿ ನಾನು ಟ್ರಾಲಿ ತಗೊಂಡ್ ಬಂದಿದ್ದೀನಿ. ಇವರು ನೆಟ್ವರ್ಕ್ ಇಲ್ಲ, ಇವರಿಗೆ ಫುಲ್ ಕತ್ಲು, ಯಾರು 1% ಇಲ್ಲ ಅಲ್ಲಿ. ಅದು ಸಕಲೇಶ್ಪುರ ಘಾಟ್ ಇಳಿದ ತಕ್ಷಣ ಇವರಿಗೆ ಇನ್ಫಾರ್ಮ್ ಮಾಡಕ್ ಹೇಳಿದ್ದೆ, ಬಟ್ ಅಲ್ಲಿ ನೆಟ್ವರ್ಕ್ ಸಿಗಲ್ಲ. ಈ ಉಪ್ಪಿನಗಡಿಗೆ ಬಂದು ರೀಚ್ ಆಗಿ ನನಗೆ ಗೊತ್ತಿಲ್ಲ, ಬಟ್ ಬಂದ್ಮೇಲೆ ಹೇಳಿದ್ದಾರೆ ನಾನು ಹಾಫ್ ಅನ್ ಅವರ್ ಅಲ್ಲಿಗೆ ಹೋಗ್ಬೇಕು. ರೀಚ್ ಆಗಿದ್ದೀನಿ, ಒಬ್ಬರೇ ನಿಂತಿದ್ದಾರೆ. ಆಕ್ಚುಲಿ ಸೀರಿಯಸ್ಲಿ ನಾವು ಮಾಡಿದ ದೊಡ್ಡ ತಪ್ಪದು, ಬಟ್ ಇವ್ರು ಅದನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂದ್ರೆ ಬಾಕ್ಸಿಂಗ್ ಎಲ್ಲ ಬರುತ್ತೆ, ಸೆಲ್ಫ್ ಡಿಫೆನ್ಸ್. ಬಟ್ ಹೋಗಿ ಅಲ್ಲಿ ಅವ್ರನ್ನ ನೋಡಿದಾಗ ತುಂಬಾ ಸಾರಿ ಕೇಳಿದೀನಿ ತುಂಬಾ. ಬಟ್ ಅದಾದ್ಮೇಲೆ ಇದೆಯಲ್ಲ, ನನಗ್ ಶೂಟ್ ಇತ್ತು, ನಾನು ಶೂಟಿಂಗ್ ಸ್ಪಾಟ್ ಅಲ್ಲಿ ಇದ್ದೀನಿ. ಇವರು ರಿಲ್ಯಾಕ್ಸ್ ಆಗಿ ಫೋನ್ ಮಾಡ್ತಿದ್ದಾರೆ, ಸರ್ ಇದು ಬ್ಯಾಗ್ ಮಿಸ್ ಆಗಿದೆ ಸರ್, ನಾನು ಬೇರೆಯವ್ರ ಬ್ಯಾಗ್ ತಂದಿದ್ದೀನಿ ಅಂತ. ಏನ್ ಮಾಡೋದು, ಮಂಗ್ಳೂರ್ಗೆ ಹೋಗಾಗಿದೆ ಬಸ್ಸು. ಆಮೇಲೆ ನನ್ನ ಕಸಿನ್ ಹತ್ರ ಬ್ಯಾಗ್ ನ ಮತ್ತೆ ತರಿಸ್ಕೊಂಡಿರೋದು. ಶೂಟ್ ಇದೆ, ಅದು ಕಳ್ಸಿದೀನಿ ಸರ್. ಓಕೆ, ಫಸ್ಟ್ ಡೇ ಆಫ್ ಶೂಟ್ ಅಲ್ಲಿ ಹೆಂಗಿತ್ತು ಅಂದ್ರೆ ಎಕ್ಸ್ಪೀರಿಯನ್ಸ್ ಸ್ಟಾರ್ಟಿಂಗ್ ಅಲ್ಲೇ ಒಂದಿಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಡೇ ಆಫ್ ಶೂಟ್ ಶಿವನ್ ಟೆಂಪಲ್. ಸೊ ಅಲ್ಲಿ ನಮ್ಗೆ ಆ ಲೊಕೇಶನ್ ಅಲ್ಲಿ ನಮ್ ಫಸ್ಟ್ ಡೇ ಶೂಟ್ ಇತ್ತು. ಒಂದು ಲೇಕ್ ಇದೆ ಅಲ್ಲಿ, ಕಲ್ಯಾಣಿ ಅಂತ, ಅಲ್ಲಿತ್ತು ಶೂಟ್. ನಾನು ಆ ಟೆಂಪಲ್ಗೆ ಸೆಕೆಂಡ್ ಟೈಮ್ ಹೋಗೋದು, ಬಟ್ ವೆರಿ ಬ್ಯೂಟಿಫುಲ್, ನನ್ನ ಫೇವ್ರೆಟ್ ಪ್ಲೇಸ್ ಅದು. ಸೊ ಫುಲ್ ಖುಷಿ ಆಯ್ತು ನನಗೆ ಫಸ್ಟ್ ಶೂಟ್ ಅಲ್ಲಿ ಅಂತ. ಅಂಡ್ ಇವರೆಲ್ಲ ನನಗೆ ಫಸ್ಟ್ ಟೈಮ್ ನೋಡೋದು ನಾನು. ಆಡಿಷನ್ ಇಲ್ಲ, ಸ್ಕ್ರೀನ್ ಟೆಸ್ಟ್ ಇಲ್ಲ, ಏನೂ ಇಲ್ಲ. ಬಟ್ ಹೌದು, ಬಟ್ ನನ್ಗೆ ಏನು ಅಷ್ಟು ಕಷ್ಟ ಅಂತ ಅನ್ಸಿಲ್ಲ. ಒಂದೇ ದಿನ ವಾಟ್ ಜರ್ನ್ ಅಪ್ ಅಂಡ್ ಏನು ಪ್ರಾಬ್ಲಮ್ ಆಗಿಲ್ಲ. ಇಟ್ ವಾಸ್ ನೈಸ್. ಸರ್ ನೀವು ಹೇಳಿ. ಇಲ್ಲ, ನಿಮ್ ಕ್ವೆಶ್ಚನ್ಸ್ ಇದೆ. ಇಲ್ಲ, ನನಗೆ ಏನಂದ್ರೆ ಇವ್ರ ಪಾತ್ರ ಇವ್ರು ಯಾವ ತರ ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ನಿಮ್ ಟರ್ಮ್ಸ್ ಅಲ್ಲಿ ಅಂದ್ರೆ ನಿಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇವ್ರ ಪಾತ್ರ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋದಾಗ, ಇವ್ರ ಪಾತ್ರ ಒಂದ್ ಜೋವಿಯಲ್ ಆಗಿರೋ ಪರ್ಸನಾಲಿಟಿ, ಒಂದ್ ಸಿಚುವೇಶನ್ಸ್ ಏನೋ
ಎಲ್ರಿಗೂ ಕ್ರಿಯೇಟ್ ಆಗುವಂತ ಸಿಚುವೇಶನ್ ಅಲ್ಲಿ ಇವರು ಸಿಕ್ಕಾಕೋತಾರೆ. ಅದಾದ್ಮೇಲೆ ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಅವ್ರು ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ. ಅಂದ್ರೆ ತುಂಬಾ ಸೋಬರ್ ಆಗ್ತಾರೆ. ಸೋಬರ್ ಹೇಳೋದಕ್ಕಿಂತನೂ ಸಿಚುವೇಶನ್ಗೆ ಹೇಗ್ ಬೇಕೋ ಹಾಗಿರ್ತಾರೆ, ಬಟ್ ಎಕ್ಸ್ಪ್ರೆಸಿವ್ ಆಗಿರಲ್ಲ. ಅವರು ಎಕ್ಸ್ಪ್ರೆಸಿವ್ ಆಗ್ಬೇಕು ಅನ್ನೋ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಆಗ ಏನಾಗುತ್ತೆ ಅನ್ನೋದೇ ಸರ್ ಏನೇ ಹೇಳ್ತಾ ಇದ್ರಿ ಹೇಳಿ. ಇಲ್ಲ ಅಂದ್ರೆ ಅವರು ಏನೇ ಲೇಟ್ ಆಗಿ ಒಂದಿನ ಮುಂಚೆ ಇದಕ್ಕೆ ಬಂದ್ರು ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಯಾರಿಗೂ ಸ್ಕ್ರಿಪ್ಟ್ ಪೂರ್ತಿ ಕಳ್ಸಿರ್ಲಿಲ್ಲ. ನಾನು ಅಂದ್ರೆ ಎಲ್ಲರಿಗೂ ಕತೆ ಹೇಳ್ತಿದ್ದೆ, ನರೇಟ್ ಮಾಡ್ತಿದ್ದೆ, ಅವ್ರಿಗೆ ಪೂರ್ತಿ ಸ್ಕ್ರಿಪ್ಟ್ ಕಳ್ಸಿದ್ದೆ, ಬೌಂಡೆಡ್ ಸ್ಕ್ರಿಪ್ಟ್ ಕೊಟ್ಟಿದ್ದೆ. ಆಮೇಲೆ ಮಾತಾಡುವಾಗ ಭಾಷೆ ಅಂದ್ರೆ ಮಂಗಳೂರಿನವರಾದ್ರಿಂದ ಸಹಜವಾಗಿ ಅದೊಂಚೂರು ಆಕ್ಸೆಂಟ್ ಇರುತ್ತೆ. ಅದೊಂದು ಭಯ ಇತ್ತು ನನ್ಗೆ. ಎಲ್ಲ ಫಸ್ಟ್ ಡೈರೆಕ್ಟರ್ಸ್ಗೂ ಈ ಏನೋ ರಿಹರ್ಸಲ್ಸ್ ಮಾಡ್ಸೋದು ಅಥವಾ ಮುಂಚೆನೆ ಒಂದ್ಸಲ ಜೆಲ್ ಆಗೋದು, ಮಾತಾಡೋದು, ಒಂದು ಏನು ಕಮ್ಯುನಿಕೇಶನ್ ನಡೆದಿರುತ್ತೆ. ಇದು ಏನೇನು ಆಗಿಲ್ಲ, ಕಂಪ್ಲೀಟ್ಲಿ ಗ್ಯಾಪ್. ಅಂದ್ರೆ ನಾನ್ ಜೋಕ್ ಮಾಡಿದ್ರೆ ನಗ್ತಾರ ಇಲ್ವಾ ನಂಗೆ ಗೊತ್ತಿಲ್ಲ, ಆಯ್ತಾ. ನಾನು ಕೆಟ್ಟ ಜೋಕ್ ಆಯ್ತಾ ಸ್ಪಾಟ್ ಅಲ್ಲಿ ಒಂದು ಹೇಳ್ತಾರೆ ಇವಾಗ. ಅದು ಗೊತ್ತೇ ಇಲ್ವಲ್ಲ ಅನ್ನೊಂದು ಇದು. ಫಸ್ಟ್ ಟೈಮ್ ಇವ್ರು ಬಂದು ಆ ಕಲ್ಯಾಣಿ ಹತ್ರ ಶೂಟ್, ನನ್ಗೆ ನನ್ ತಲೆಲೆಲ್ಲ ಡೈಲಾಗ್ ಹೆಂಗ್ ತಗೋತಾರೆ ಇವ್ರು ಅನ್ನೋದೇ ನನ್ ಮೈಂಡ್ ಅಲ್ಲಿ ಓಡ್ತಿರೋದು. ನಿಲ್ಸ್ಬಿಟ್ಟಿದ್ದಾರೆ, ಕಿವಿಗೆ ಹಾಕಿಲ್ಲ. ಅಂದ್ರೆ ದೇವಸ್ಥಾನದ ಹತ್ರ ಬಂದಿದ್ರೆ ಕಿವಿಗೆ ಹಾಕಿಲ್ಲ, ಕುತ್ತಿಗೆಗೆ ಏನು ಹಾಕಿಲ್ಲ. ಎಷ್ಟು ಕೆಟ್ಟ ಪ್ರಿಪರೇಷನ್ ಆಗಿದೆ ನಮ್ದು ಅಂತಂದ್ರೆ, ಅವ್ರ ಕಾಸ್ಟ್ಯೂಮ್ ಗಿಸ್ಟ್ಯೂಮ್ ಎಲ್ಲ ಫಿಕ್ಸ್ ಮಾಡ್ಬಿಟ್ಟಿದೀವಿ ನಾವು. ಅವ್ರ ಜೊತೆ ಮಾತಾಡಿದ್ರೆ ತಾನೇ ಇದಕ್ಕೇನ್ ಮ್ಯಾಚ್ ಆಗುತ್ತೆ. ಅವ್ರಿಗೆ ನಾನೇನೋ ಕೊಡ್ತೀನಿ ಇಷ್ಟು ದಪ್ಪದು, ಹೆಣ್ಮಕ್ಳಿಗೆ ದಪ್ಪದಾಕೊಳಕ್ ಇಷ್ಟ ಬರಲ್ಲ, ಅಥವಾ ಅದೇನೋ ಇರುತ್ತೆ ಅವ್ರ ಕಾಂಬಿನೇಷನ್, ನಮ್ಗೆ ಗೊತ್ತಾಗಲ್ಲ. ಅದೊಂದ್ ದಿನ ಮುಂಚೆ ಬಂದಿದ್ರೆ ಮಾಡ್ಬೋದಿತ್ತಲ್ಲ ಅಂತ ಹಿಂಗ್ ನಿಂತ್ಬಿಟ್ಟಿದ್ರೆ. ಈಗ ಅವ್ರಿಗೆ ಬ್ಲೇಮ್ ಮಾಡಂಗಿಲ್ಲ ನಾನು, ನೀವು ಕೊಟ್ಟಿದ್ರೆ ತಾನೇ ನಾಟ್ಕೊಳಕ್ಕೆ ಅಂತ. ಅದನ್ನೆಲ್ಲ ಮೀರಿ ಚೆನ್ನಾಗಿ ಫ್ರೇಮ್ ಇಟ್ಟಾಗ ಇದು ಅದು ಆಕ್ಚುಲಿ ನಂದು ತಪ್ಪಿದೆ. ಎಲ್ಲ ನಾವ್ ಮಾಡ್ತೀವಿ ಅನ್ನೋ ನಂಬಿಕೆಯಲ್ಲಿ ಅವ್ರು ಸ್ಪಾಟ್ ಅಲ್ಲಿ ಇದಾರೆ. ನಾನು ರೆಡಿ ಡೈರೆಕ್ಟರ್ಸ್ ಆಕ್ಟರ್ಸ್ ಅಂತಾರಲ್ಲ ಆ ತರ. ಹೌದು, ಪಕ್ಕ ಮಾತ್ರ ನಿಜ. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ತುಂಬಾ ನಮ್ ಗ್ಯಾರಂಟಿಯಿಂದ ನಾನು ಹೇಳ್ಬೋದು, ನಾನು ಇನ್ನೂ ಚಿಕ್ಕವನ್ ಇರ್ಬೋದು, ಇನ್ನು ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಅಂತ ಯಾರಿದ್ದಾರೆ ಅವ್ರು ಆರಾಮಾಗಿ ಕಣ್ಣು ಮುಚ್ಕೊಂಡು ಅವ್ರ ಪಾತ್ರಗಳನ್ನ ಕಾಸ್ಟ್ ಮಾಡ್ಬೋದು, ಮರ್ತ್ಬಿಡ್ಬೋದು. ಕಾಸ್ಟ್ ಮಾಡಿ ಮರ್ತ್ಬಿಡ್ಬೋದು. ಅವ್ರಿಗೆ ಬೇಕಾಗಿರೋ ಪಾತ್ರ ಅವ್ರಿಗೆ ಏನು ಅದು ಸ್ಕ್ರೀನ್ ಮೇಲೆ ತರ್ತಾರೆ. ಇಟ್ಸ್ ಗಿವ್ ಅಂಡ್ ಟೇಕ್ ಅಲ್ಲ. ನನಗೂ ಹಾಗೆ ಚೆನ್ನಾಗಿ ಗೈಡೆನ್ಸ್ ಇತ್ತು. ಅವ್ರ ಕ್ಯಾರೆಕ್ಟರ್ ಆಗಿ ಸೀನ್ ಆಗಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಸೊ ನಮ್ಗೆ ಏನ್ ಕಷ್ಟ ಆಗಿಲ್ಲ, ಕಮ್ಯುನಿಕೇಶನ್ ಇತ್ತು. ಇವ್ರ ಫುಲ್ ನೇಮ್ ನಿಮ್ಗೆ ಯಾವಾಗ ಗೊತ್ತಾಯ್ತು? ನಮಗೆ ಇವ್ರನ್ನ ನಮ್ ಫ್ರೆಂಡ್ ಥ್ರೂ, ಮ್ಯೂಚುವಲ್ ಫ್ರೆಂಡ್ ಥ್ರೂ ಇವ್ರ ಪರಿಚಯ. ಅಂದ್ರೆ ಇವ್ರ ಪ್ರೊಫೈಲ್ ನಮಗ್ ಬಂದಿತ್ತು. ಪ್ರೊಫೈಲ್ ನೋಡಾಯ್ತು, ಇವ್ರ ಹೆಸರೇನು ಅಂತ ಫೈಂಡ್ ಮಾಡ್ಬೇಕಾರೆ ಹೋಗ್ತಾನೆ ಇದೆ ದೊಡ್ಡದು. ಸರ್ ಜೊತೆ ಮಾತಾಡ್ಬೇಕಾರೆ ಅದನ್ನೇ ಡಿಸ್ಕಸ್ ಮಾಡ್ತಿದ್ವಿ. ಹೆಂಗ್ ಕರೆಯೋದು ಇವ್ರನ್ನ, ಯಾವ ಹೆಸರಿಂದ ಕರೆಯೋದು, ಲಿಯೋ ಕರೆಯೋದಾ, ಶ್ವೇತಾ ಕರೆಯೋದಾ, ಏನ್ ಕರೆಯೋದು ಅಂತ. ಬಟ್ ಅವಾಗ್ಲೇ ಗೊತ್ತಿತ್ತಾ, ಬಂದ್ಮೇಲೆ ಏನು ಕರ್ದಿಲ್ಲ ಸ್ವಲ್ಪ ದಿನ. ಬನ್ನಿ ಇವ್ರನ್ನ ಬಾಯಮ್ಮ ಅಂತ ಕರೀತಿದ್ದೆ. ಅಂದ್ರೆ ನಮ್ಮೂರ್ ಕಡೆ ಕ್ರಿಶ್ಚಿಯನ್ಸ್ ಹುಡುಗಿರ್ನ ಬಾಯಮ್ಮ ಅಂತ ಕರೀತಾರೆ. ಸೊ ಸ್ವಲ್ಪ ದಿನ ಬಾಯಮ್ಮ ಅಂತಾನೆ ಕರೀತಿದ್ದೆ. ಇವಾಗ ಇವ್ರ ಹೆಸರನ್ನ ಫುಲ್ ಸ್ಪೆಲ್ ಮಾಡ್ತೀರಾ ನೀವು? ಲಿಯೋನಿಲ್ಲ ಶ್ವೇತಾ ಡಿಸೋಜಾ. ಇನ್ನೊಂದು ಹೆಸರು ಇದೆ ನಂದು. ಅವ್ರದ್ದು ಹೌದು. ಒಂದಿನ ಏನಾಯ್ತು, ಕಾಫಿ ಕುಡಿತಾ ಇದ್ವಿ. ಸರ್ ನಿಮ್ ಹೆಸರು ಏನಕ್ಕೆ ಅಷ್ಟೊಂದು ದೊಡ್ಡದಾಗಿದೆ ಅಂದ್ರೆ, ಅಷ್ಟೇ ಅಲ್ಲ ಇನ್ನೂ ಇದೆ ಅಂತಾರೆ. ಅದನ್ನ ನಾನು ದೊಡ್ಡ ಮ್ಯಾರಿಯಟ್ ಅಂತ ನನ್ನ ಮೂರನೇ ಹೆಸರು, ಅದನ್ನ ಎಂ ಮಾಡಿದೀನಿ, ತುಂಬಾ ಉದ್ದ ಆಗ್ಬಿಡುತ್ತೆ. ಚಿಕ್ಕದಾಗಿದೆ. ಅಂಡ್ ಅದನ್ನ ಹೇಳುವಾಗ ಅವ್ರ ಫೇಸ್ ಅಲ್ಲಿ ಒಂದು ಪ್ರೌಡ್ನೆಸ್ ಇರುತ್ತೆ ಗೊತ್ತಾ, ಅಂದ್ರೆ ಹ್ಯಾಪಿನೆಸ್. ಕಟ್ ಮಾಡಕ್ ಚಾನ್ಸೇ ಇಲ್ಲ. ನೀವು ಅದನ್ನ ಹೇಳುವಾಗ ತುಂಬಾ ಪ್ರೀತಿಯಿಂದ ಅಷ್ಟನ್ನು ಹೇಳ್ತಾರೆ. ನನ್ ಡ್ಯಾಡಿ ಇದಾರಲ್ಲ, ಅವರು JW ಮ್ಯಾರಿಯಟ್ ಅಲ್ಲಿ ಕೆಲಸ ಮಾಡೋದು. ನನ್ನ ಹೆಸರು ಮ್ಯಾರಿಯಟ್, ಅದೊಂಥರ ಕೋಇನ್ಸಿಡೆನ್ಸ್. ಲಿಯೋನಿಲ್ಲ ಶ್ವೇತಾ ಮ್ಯಾರಿಯಟ್ ದಸ್ ಅಂತ. ಸರ್ ಸ್ಪೆಲ್ ಮಾಡ್ತಾರೆ ಅಂತ ಹೇಳಿ ಅವ್ರ ಹೆಸರು ಫುಲ್. ಅಯ್ಯೋ ಅಷ್ಟೆಲ್ಲ ಟ್ಯಾಲೆಂಟ್ ಇಲ್ಲ ಸರ್ ನನಗೆ. ನೀವು ಹೆಸರು ಹೇಳೋದಷ್ಟೇ ಅಲ್ಲ, ಅದು ಕಂಪ್ಲೀಟ್ ಮಾಡ್ತೀನಿ. ಡೈಲಾಗ್ ಅನ್ನೋ ವಿಷಯಕ್ಕೆ ಬಂದಾಗ ನಾವು ಫಸ್ಟೇ ಅನ್ಫಾರ್ಚುನೇಟ್ಲಿ ಇಟ್ಟಿರೋದೇ ಲೆಂತಿ ಡೈಲಾಗ್. ಅಂದ್ರೆ ಅವ್ರು ಒಂದ್ಸಲ ಆಲ್ಮೋಸ್ಟ್ ಮೊನೋಲಾಗ್ ತರ ಇರುತ್ತೆ ಮಾತಾಡೋದು. ಸರ್ ಹೇಳಿದ್ರು ನಿಮ್ಗೆ ಡೈಲಾಗ್ ಜಾಸ್ತಿ ಇಲ್ಲ, ಫಸ್ಟ್ ದಿನ ಕೊಟ್ರು ಇಷ್ಟು ದೊಡ್ಡ ಡೈಲಾಗ್. ನಾನು ಅನ್ಕೊಂಡೆ ಕಮ್ಮಿ ಅಂದ್ರೆ ಎಷ್ಟು, ಜಾಸ್ತಿ ಅಂದ್ರೆ ಎಷ್ಟು ಇರುತ್ತೆ. ಅಂದ್ರೆ ಸೀನ್ಗಳಿದೆ ಅವ್ರಿಗೆ, ಎಲ್ಲಾ ಸೀನ್ ಅಲ್ಲೂ ಮಾತಿಲ್ಲ.
ಹಂಗ ಮಾತಿರೋ ಸೀನೆ ಫಸ್ಟ್ ಟೇಕ್ ಬಂದ್ಬಿಟ್ಟಿದೆ ಈಗ. ಆ ಜಾಗದಲ್ಲಿ ಶೂಟ್ ಮಾಡ್ಲೇಬೇಕು, ಬಿಟ್ಟು ಹೋಗಂಗಿಲ್ಲ, ಪ್ರಿಪರೇಷನ್ ಆಗಿಲ್ಲ, ಹಿಂಗಪ್ಪ ಅಂತ. ದಯಾ ನಮ್ಮ ಅಸೋಸಿಯೇಟ್ ಫಸ್ಟ್ ನರೇಟ್ ಮಾಡಿದ್ರು, ಹೋಗಿ ಮಳೆ, ಭಯಂಕರ ಮಳೆ ಇದೆ ಜಾಗ, ನಾವು ಛತ್ರಿ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ತುಂಬಾ ದೂರ ಇದೀವಿ ನಾವು. ಇವ್ರು ಮಾತಾಡೋದು ನನಗೆ ಕೇಳಿಸ್ತಿಲ್ಲ, ಅಲ್ಲಿ ಏನ್ ಡೈಲಾಗ್ ತಗೋತಿದ್ದಾರೆ ಅಂತ. ನಾನು ಫ್ರೇಮ್ ನೋಡ್ತೀನಿ, ಇವ್ರು ಫಸ್ಟ್ ಒಂದ್ಸಲ ತಗೊಂಡ್ರು, ದಯಾ ತಗೊಂಡ್ರು, ನನ್ಗೆ ಧೈರ್ಯ ಇಲ್ಲ. ಅಂದ್ರೆ ಈಗ ಏನು ಚೇಂಜ್ ಮಾಡಕ್ ಆಗಲ್ವಲ್ಲ, ನೀವು ಹತ್ರ ಹೋಗ್ಬಿಟ್ಟು ಇವ್ರು ಹೇಳಿಲ್ಲ ಅಂತಂದ್ರೂ ಬದಲಾಯಿಸಕ್ ಆಗಲ್ಲ, ಏನೋ ಒಂದ್ ಮಾಡೋಣ, ದೇವ್ರಿದ್ದಾನೆ ಅಂತ ನಾನು ಫ್ರೇಮ್ ಹತ್ರ ಹೋಗ್ಬಿಟ್ಟಿದ್ದೀನಿ ಕ್ಯಾಮ್ರಾ ಹತ್ರ. ದಯಾ ಮುಗಿಸ್ಕೊಂಡ್ ಬಂದ, ದಯಾ ಬರುವಾಗೇನೆ ಒಂದು ಆ ಕಾಲ್ ನಡಿಗೆನಲ್ಲಿ ಗೊತ್ತಾಗುತ್ತೆ ಏನ್ ಒಂದು ಕಾನ್ಫಿಡೆನ್ಸ್ ಅದು ಅಂತ. ಹಿಂಗ್ ಬಂದ ನಂಗೆ ಭಯ ಶುರು ಆಗುತ್ತೆ, ಏನ್ ಹೇಳ್ತಾನೋ ಏನೋ ಅಂತ. ಬಂದ್ಮೇಲೆ ಸರ್ ಸರ್ ಫುಲ್ ಹೇಳ್ತಿದಾರೆ ಡೈಲಾಗು ಅಂತ. ಅವಾಗ ಒಂದ್ ನಂಬಿಕೆ ಬಂದು ಫುಲ್ ಲೆಂತ್ ಡೈಲಾಗು, ಕನ್ನಡ ಪ್ರೊನೌನ್ಸಿಯೇಷನ್ ಒಂದು ಅದು ಚೆನ್ನಾಗಿದೆ ಸರ್ ಅಂತ. ಎಕ್ಸಾಕ್ಟ್ ಇಂಟೋನೇಷನ್ ಕೂಡ ಇಂಪಾರ್ಟೆಂಟ್ ಅಲ್ವಾ ಟೈಮ್ ಅಲ್ಲಿ. ಇಂಟೋನೇಷನ್ ವಿಷಯದಲ್ಲಿ ಅವ್ರನ್ನ ಬೀಟ್ ಮಾಡಲ್ಲ, ಅಷ್ಟು ಗ್ಯಾರಂಟಿ ಭಾಷೆ ಎತ್ತುವಿಕೆ ಮತ್ತೆ ಒತ್ತುವಿಕೆ ಎರಡು ತುಂಬಾ ಮುಖ್ಯ. ಹೌದೌದು, ನೀವು ಯಾವ ಪದಕ್ಕೆ ಒತ್ತುತ್ತೀರೋ ಅಲ್ಲಿ ಅರ್ಥನೇ ಬದಲಾಗ್ತದೆ, ಒಂದೇ ಸೇಮ್ ಸೆಂಟೆನ್ಸ್. ಹೌದೌದು, ನಿಜ. ಅದ್ರ ಹಿಡಿತ ತುಂಬಾ ಚೆನ್ನಾಗಿದೆ. ಪ್ರೊನೌನ್ಸಿಯೇಷನ್ ಸೌಂಡಿಂಗ್ ಅಲ್ಲಿ ಸ್ವಲ್ಪ ಮಂಗಳೂರು ಬರ್ಬೋದು. ಅದೆಲ್ಲ ಹೇಳ್ತಿದ್ರು ನನಗೆ ಸರ್, ಸೌಂಡಿಂಗ್ ಅಲ್ಲಿ ಮಂಗಳೂರು ಹೋದ್ರು ಅಂತ. ಸೌಂಡಿಂಗ್ ಅಲ್ಲಿ ಅವಾಗ ಹೋಗ್ಬಿಡುತ್ತೆ, ಬಟ್ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ಲ್ಯಾಂಗ್ವೇಜ್ ಅಲ್ಲಿ ನನಗೆ. ಸೊ ನನಗೆ ಈಸಿ ಆಯ್ತು, ಮತ್ತೆ ಪ್ರಿಪೇರ್ ಮಾಡಿ ಹೋಗ್ತೀನಿ ಡೈಲಾಗ್ಸ್ ಇದ್ರೆ, ಬಿಕಾಸ್ ಆಫ್ ದ ಲ್ಯಾಂಗ್ವೇಜ್ ನಾನು ಪ್ರಿಪೇರ್ ಮಾಡಿ. ಆಕ್ಸೆಂಟ್ ಸ್ವಲ್ಪ ಮಂಗಳೂರು ಬಂದ್ರೆ ಅದು ಚೇಂಜ್ ಆಗುತ್ತೆ ಅಲ್ವಾ, ಆ ಮೂಡೇ ಚೇಂಜ್ ಆಗ್ಬಿಡುತ್ತೆ. ಸೊ ಅದು ಪ್ರಿಪೇರ್ ಮಾಡಿ. ಸರ್, ಪಾತ್ರ ವರ್ಗದ ಬಗ್ಗೆ ಮಾತಾಡ್ಲೇಬೇಕು. ದೊಡ್ಡ ದೊಡ್ಡ ತಾರಾಗಣ ಇದೆ, ಗೋಪಾಲ್ ಕೃಷ್ಣ ಸರ್ ಆಗಿರ್ಬೋದು, ಆಮೇಲೆ ನವೀನ್ ಕೃಷ್ಣ ಸರ್ ಆಗಿರ್ಬೋದು, ಇನ್ನೂ ಹಲವಾರು ಜನ ಇದ್ದಾರೆ, ಅರುಣಾ ಬಾಲರಾಜ್ ಮೇಡಮ್. ಇಷ್ಟು ದೊಡ್ಡ ತಾರಾ ಬಳಗ ಇದೆ ಅಂದಾಗ, ಎಸ್ಪೆಷಲಿ ನವೀನ್ ಸರ್ ಫಸ್ಟ್ ಟೈಮ್ ಒಂದು ನೆಗೆಟಿವ್ ಶೇಡ್ ಮಾಡ್ತಿರೋದು. ಶೋ ರೀಲಲ್ಲಿ ಒಂದೆರಡು ಮೂರು ಶಾರ್ಟ್ ನೋಡಿದೆ, ಅವ್ರದ್ದು ತುಂಬಾ ಅಗ್ರೆಸಿವ್ ಆಗಿ ಕಾಣ್ತಾ ಇದ್ರು. ಅಂದ್ರೆ ಎಕ್ಸ್ಪೆಕ್ಟ್ ಮಾಡಕ್ ಆಗಿರಲ್ಲ, ಯಾಕಂದ್ರೆ ನೀವು ಹೇಳಿದಾಗೆ ಧಮಾಕ ಅಂತ ಸಿನಿಮಾ ಅದ್ರಲ್ಲೆಲ್ಲ ನೋಡಿದಾಗ ಅವ್ರ ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಅವ್ರು ಆ ಥರದ್ದು ನೋಡಿದಾಗ ಇದನ್ನ ಡಿಫ್ರೆಂಟ್ ಶೇಡಲ್ಲೇ ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ ಅವರು ತುಂಬಾ ದಿನ ಆದ್ಮೇಲೆ ಬಣ್ಣ ಹಚ್ಚಿದ್ದು, ಅಂದ್ರೆ ಅದಕ್ಕೊಂದು ತುಂಬಾ ದೊಡ್ಡ ರೀಸನ್ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದು ಹೆಂಗೆ ರಾಮ್ಜಿ ಸರ್ ಜೊತೆ ನನ್ನ ಜರ್ನಿ ಇದು, ನವೀನ್ ಸರ್ ಜೊತೆನೂ ಒಂದು ದೊಡ್ಡ ಜರ್ನಿ ಇದೆ ನನಗೆ. ಅವರ ಮೊದಲನೇ ಸಿನಿಮಾ ದಿಮಾಕು, ಆ ಸಿನಿಮಾಗೆ ನಾನು ಹಾಡು ಬರ್ತೀನಿ. ಅದಕ್ಕಿಂತ ಮುಂಚೆಯಿಂದನೂ ಪರಿಚಯ. ನಾವು ಸಿನಿಮಾ ಶುರು ಆಗೋಕೆ ಮುಂಚೆನೆ ಹಾಡು ಬರ್ದಿಟ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಆ ಸಿನಿಮಾ ಮಾಡ್ತೀನಿ ಅಂದಾಗ ಹಾಡು ಹಾಕೊಂಡಿದ್ದೆ. ಅಂದ್ರೆ ಅಷ್ಟು ಸಲಿಗೆ ಮತ್ತೆ ಇದ್ದಿತ್ತು ನನಗೂ. ಒಂದು ಆಸೆ ಇತ್ತು, ನನ್ನ ಅವ್ರನ್ನ ಒಬ್ಬ ಸ್ಟಾರ್ ಆಗಿ ನೋಡ್ತೀನಿ ಅನ್ನೋ ಆಸೆ. ಆ ಸಿನಿಮಾ ಮಾಡುವಾಗ ಎಲ್ಲರಿಗೂ ಇರುತ್ತಲ್ವ, ಇದೇನೋ ಆಗುತ್ತೆ ಆ ತರ ಆಸೆ ಪಟ್ಟು ಸಿನಿಮಾ ಏನೇನೋ ಕಾರಣಗಳಿಗೆ ಅನ್ಕೊಂಡಂಗೆ ಆಗ್ಲಿಲ್ಲ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಅದು. ಅಂಡ್ ಅದನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಅದಾದ್ಮೇಲೆ ಕಾಲಾನಂತರ ವಯೋಸಹಜವಾಗಿ ಒಂದು ಮೆಚುರಿಟಿ ಬರುತ್ತೆ. ಅವರು ತಮ್ಮ ಕ್ಷೇತ್ರವನ್ನ, ತಮ್ಮ ಇದನ್ನ ಆಯ್ಕೆನ ಬದಲಾಯಿಸ್ಕೊಂಡು, ಆಯ್ತು ನನಗೆ ಸಿಕ್ಕಿದ್ದು ಏನೇನು ಸಿಗ್ಬೇಕಿತ್ತು ಎಲ್ಲ ಸಿಕ್ಕಿದೆ ಆಕ್ಟಿವ್ ಸ್ಕ್ರೀನ್ ಅಲ್ಲಿ, ಈಗ ನಾನು ಆಫ್ ಸ್ಕ್ರೀನ್ ಹೋಗ್ತೀನಿ ಅಂತ ಹೇಳಿ ಬರವಣಿಗೆ ನಾನು ಶುರು ಮಾಡೋದು. ತುಂಬಾ ಅದ್ಭುತವಾಗಿ ಬರೀತಾರೆ, ಡೈಲಾಗ್ ಮಲ್ಟಿ ಟ್ಯಾಲೆಂಟ್, ಏನ್ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ ಅಂತ. ಸೊ ಅವರು ಡೈರೆಕ್ಷನ್ ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗ್ಬಿಟ್ಟಿದ್ರು. ಬೇಡ ನನಗೆ ಸಾಕು ಅಂತ. ಅಂತ ಟೈಮಲ್ಲಿ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತಂದಾಗ ನನ್ನ ಹೀರೋ ನಾನು ಹೆಂಗ್ ಬಿಡ್ತೀನಿ, ನನ್ನ ಸಿನಿಮಾದಲ್ಲಿ ಅವ್ರು ಇರ್ಲೇಬೇಕು ಅಂತ ಆಸೆ ಇತ್ತು. ಹಿಂಜರಿಕೆ ಒಪ್ಪೋದು ಡೌಟ್ ಇತ್ತು ನನ್ಗೆ, ಯಾಕಂದ್ರೆ ಬೇಡ ಅಂತ ಬಿಟ್ಬಿಟ್ಟಿದ್ದಾರೆ. ಅಂತ ಅದ್ಭುತವಾದ್ದೇನೋ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ಅವ್ರಿಗೆ ಬಂದ್ರೆ ತಾನೇ ಅವ್ರ ಒಳಗೆ ಬರಕ್ ಸಾಧ್ಯ. ಸೊ ಫಸ್ಟ್ ಅವ್ರಿಗೆ ಕತೆ ಹೇಳಿದ್ದು ನಾನು ಅವ್ರಿಗೇನೆ, ಕಲಾವಿದರಲ್ಲಿ ಯಾವ ಪಾತ್ರ ಅಂತಾನು ಹೇಳಿಲ್ಲ, ಏನು ಹೇಳಿಲ್ಲ. ನಾನು ನಿಮ್ಗೆ ಮೀಟ್ ಮಾಡ್ಬೇಕು, ಕತೆ ಹೇಳ್ಬೇಕು, ನಾನು ಮಾಡ್ತೀನಿ ಅಂತ ಕರ್ಕೊಂಡು ಕತೆ ಹೇಳಿದ್ವಿ. ಕತೆ ಹೇಳಿ ಮುಗಿಸ್ಕೊಂಡು ಕತೆ ಚೆನ್ನಾಗಿದೆ, ಸಗದಾಗಿದೆ, ಇದು ಬೇರೆ ತರ ಏನೋ ಹೇಳ್ತಿದೆ ಅಂತಂದ್ರೆ, ಸರಿ ಹಂಗಿದ್ದಾಗ ನೀವು ಬರ್ಬೇಕಲ್ವಾ ಇಲ್ಲ ಈ ಪಾತ್ರ ಇದು ಅಂತಂದ್ರೆ, ಸರಿ ಮಾಡ್ತೀನಿ ಅಂತಂದ್ರೆ. ಆಮೇಲೆ ಮತ್ತೆ ಅವ್ರು ಒಪ್ಕೊಂಡಿದ ತಕ್ಷಣ ಕತೆ ಇದ್ದಿದ್ದೊಂದು ರೀತಿ ಇತ್ತಲ್ಲ, ಅಂದ್ರೆ ಒಬ್ಬ ನೆಗೆಟಿವ್ ಶೇಡ್ ಅಂತಂದಾಗ ಒಬ್ಬ ಹೀರೋ ಕನ್ಫ್ರಂಟೇಷನ್, ನೆಗೆಟಿವ್, ಗುಡ್, ಬ್ಯಾಡ್ ಎಲ್ಲ ಇರುತ್ತೆ. ಸೊ ನೆಗೆಟಿವ್ ಅಲ್ಲಿ ಇದ್ದವ್ರನ್ನ ನೆಗೆಟಿವ್ ಆಗಿನೇ ತೋರಿಸ್ಬೇಕು. ಹಂಗ್ ತೋರಿಸ್ಬೇಕು, ಕೆಲವು ಎಕ್ಸ್ಪೆಕ್ಟ್ ಮಾಡ್ದಿರೋ ರೀತಿನಲ್ಲೆಲ್ಲ ಫ್ರೇಮಿಂಗ್ಗಳು ಆಗುತ್ತೆ ಅದಕ್ಕೆ ಅಂತಂದಾಗ ಇದನ್ನೆಲ್ಲ ಹಿಂಗ್ ಚೇಂಜ್ ಮಾಡ್ಕೊಳ್ತೀನಿ ಅಂತಂದ್ರೆ, ಒಂದೇ ಒಂದು ಅಕ್ಷರ ಬದಲಾಯಿಸ್ಬೇಡ, ಪಾತ್ರ ಕರಿತಿದ್ಯಾ, ಆ ಪಾತ್ರ ಏನ್ ಕೇಳುತ್ತೋ ಅದನ್ನ ನಾನು ಮಾಡ್ತೀನಿ ಅಂತ. ನೀವು ನೋಡಿ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅದಾದ್ಮೇಲೆ ಹೇಳ್ತೀನಿ, ಅದಕ್ಕೆ ಅಂತ ಅವ್ರು ಪಟ್ಟ ಶ್ರಮ, ಅವ್ರ ಡೆಡಿಕೇಶನ್, ಅಷ್ಟು ದೊಡ್ಡ ನಮಗೆಲ್ಲ ಸ್ಟಾರೇ ಅವರು, ಅಷ್ಟು ದೊಡ್ಡ ಸ್ಟಾರು. ನಮ್ಮ ಈ ಸಿನಿಮಾಗೆ ಬಂದಾಗ ಒಬ್ಬ ಜೊತೆಲಿ ಕೋ ಆರ್ಟಿಸ್ಟ್ ಆಗಿ ಭಗತ್ನ ನಡ್ಸ್ಕೊಂಡಿದ್ದಾಗ್ಲಿ,
ಆ ಫೈಟ್ ಸೀಕ್ವೆನ್ಸ್ ಗಳಲ್ಲೆಲ್ಲ ಅವ್ರು ತೊಡಗಿಸ್ಕೊಂಡಿದ್ದಾಗೆ ತುಂಬಾ ಅದ್ಭುತ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಅಂಡ್ ಅವ್ರ ಬಗ್ಗೆ ನವೀನ್ ಸರ್ ಹಂಗೆ ಒಳಗೆ ಬಂದಿದ್ದಾರೆ. ನಿಮ್ಮಿಬ್ಬರಿಗೆ ಇವಾಗ ಪ್ರಶ್ನೆ, ಉಳಿದಿದ್ದ ಕಾಸ್ಟಿಂಗ್ ಬಗ್ಗೆ ಆಮೇಲೆ ಮಾತಾಡುವ. ನಿಮ್ಮಿಬ್ಬರಿಗೆ ಈ ಪ್ರಶ್ನೆ. ಇಷ್ಟು ಒಂದು 2 ವರ್ಷದ ಜರ್ನಿ ಇರುತ್ತಲ್ವ ಸಿನಿಮಾ ಜೊತೆ, ಇಷ್ಟು ದಿನಗಳ ಜರ್ನಿಯಲ್ಲಿ ನಿಮ್ಗೆ ಏನಾದ್ರು ಪ್ರಶ್ನೆಗಳು ಇತ್ತಾ? ಇದುವರೆಗೂ ಇನ್ನೂ ಉಳಿದಿರುತ್ತೆ, ಕೆಲವೊಂದಿಷ್ಟು ಪ್ರಶ್ನೆಗಳು ಉತ್ತರ ಸಿಗದೇನೆ ಉಳಿದಿರುತ್ತೆ. ಆ ಥರದ ಪ್ರಶ್ನೆಗಳು ಏನಾದ್ರು ಕೇಳೋದಿದ್ರೆ ಇವಾಗ ಕೇಳ್ಬೋದು. ನನಗೆ ನೀವು ಇಬ್ಬರಿಗೂ ಕೇಳ್ಬೋದು ಇಫ್ ಯು ವಾಂಟ್. 3 ವರ್ಷದಲ್ಲಿ ಕೊಟ್ರಾ? ಹೌದಾ? ನಮ್ದು 2 ವರ್ಷ ಅಲ್ಲ 3 ವರ್ಷ ಹಳೆ ಪರಿಚಯ, ಅಂದ್ರೆ ತುಂಬಾ ವರ್ಷದಿಂದ ಪರಿಚಯ. ಈ 3 ವರ್ಷದಲ್ಲಿ ಅವ್ರ ಹತ್ರ ಕೇಳಿ ಎಷ್ಟು ಟಾರ್ಚರ್ ಮಾಡಿದೀನಿ, ಎಷ್ಟು ಕ್ವಶನ್ಸ್ ಕೇಳಿರ್ತೀನಿ. ಸೊ ನನಗೆ ಯಾವ ಕ್ವಶನ್ಸು ಇಲ್ಲ, ಅಷ್ಟು ಕೇಳಿ. ಇವ್ರ ಬಗ್ಗೆನಾ ಒಂದು ಕ್ವಶನ್ ಕೇಳ್ತಾರೆ, ಬ್ಯಾಗ್ ಯಾಕೆ ಮರೆತ್ರೆ? ಆಕ್ಚುಲಿ ಇಲ್ಲ ಕ್ವಶನ್ಸ್ ಏನಿಲ್ಲ. ಯಾಕೆ ಅಷ್ಟು ಹಿಂಸೆ ಕೊಟ್ರಿ ಅಂತ ಯಾವಾಗ ಊಟ ಬೇಕಂತ ಕೇಳ್ತಾ ಇದ್ದೆ. ಇದು ಕೇಳ್ಬೋದು. ಇವ್ರಿಗೆ ಏನ್ ಗೊತ್ತಾ, ನಾನು ಬರೀ ಹೀರೋ ಆಗಿ ಕೆಲಸ ಮಾಡಿದ್ದಲ್ಲ, ಸರ್ವೆಂಟ್ ಆಗು ಕೆಲಸ ಮಾಡಿದೀನಿ. ಆ ತರ ಇಲ್ಲ, ನನ್ಗೆ ಊಟ ಒಂದು ಕೊಟ್ರೆ ಸಾಕು. ಇಲ್ಲ. ಅಷ್ಟು ಮಾಡ್ತಾ ಇಲ್ಲ ಅದೇನ್ ಗೊತ್ತಾ, ಆತರ ಅಲ್ಲ, ಸುಮ್ನೆ ಅದಕ್ಕೆ ಏನ್ ಹೇಳ್ತಾರೆ, ಹೆಂಗಿರುತ್ತೆ ರಿಯಾಕ್ಷನ್ ಅಂತ ನೋಡೋದಷ್ಟೇ. ಬಟ್ ಇವ್ರ ಹೀರೋಯಿನ್ ಆಗಿದ್ದಕ್ಕೆ ತುಂಬಾ ಜಾಗದಲ್ಲಿ ನಾವು ತುಂಬಾ ಕಂಫರ್ಟೇಬಲ್ ಆಗಿದ್ವಿ. ಅಂದ್ರೆ ಆಬ್ವಿಯಸ್ಲಿ ನಾವು ತುಂಬಾ ವರ್ಷದಿಂದ ಜರ್ನಿ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಬಿಹೇವಿಯರ್ಸ್ ತುಂಬಾ ಮ್ಯಾಟರ್ ಆಗುತ್ತೆ, ಗೊತ್ತು ನಮ್ಗೆ. ಇವರು ಎಂಟರ್ ಆದಾಗ ನಮ್ಗೆ ನಿಜವಾಗ್ಲೂ ತುಂಬಾ ಕಂಫರ್ಟೇಬಲ್ ಆಗಿ ಇದ್ರು. ಈಗ ಫುಡ್ ಅದು ಇದು ಆಬ್ವಿಯಸ್ಲಿ ಬೇಸಿಕ್ ಏನಿದೆ ಅದು ನಾವು ಕೊಡ್ಲೇಬೇಕಲ್ವಾ. ಆ ಮಳೆಗೆ ಆ ಪ್ಲೇಸ್ ಅಲ್ಲಿ ಸ್ಟೇ ಆಗಿದ್ದು, ಆ ಮನೆ ನಾವು ಕೊಟ್ಟಿದ್ದು ಒಂದ್ ಮನೆ, ಅಲ್ಲಿ ಒಬ್ರೇ ಕೂತಿದ್ದೀವ್ರು. ಅಂದ್ರೆ ಸೇಫ್ ಆಗಿದ್ರು. ನನಗ್ ಗೊತ್ತಲ್ವಾ ನನ್ನೂರ್ ಹೇಗಿದೆ ಅಂತ, ಇವ್ರು ಗೊತ್ತಿರ್ಬೇಕಲ್ವಾ. ಸರ್ಗೆ ಆಕ್ಚುಲಿ ನಾವು ಹೇಳಿದೀವಿ ಈ ತರ ಇದೆ ಸರ್ ಊರು, ಏನು ತೊಂದ್ರೆ ಇಲ್ಲ ಅಂತ. ಬಟ್ ಇವ್ರಿಗೆ ಹೇಗೆ ಅಂದ್ರೆ, ಇವ್ರಿಗೆ ತುಂಬಾ ಆರ್ಟಿಸ್ಟ್ ಗಳು ಸೇಫ್ ಆಗಿರ್ಬೇಕು ಅನ್ನೋದು ತುಂಬಾ ಕಾನ್ಶಿಯಸ್ ಆಗಿರ್ತಾರೆ. ಹಾ, ನನ್ ಜವಾಬ್ದಾರಿ ಜಾಸ್ತಿ ಇತ್ತು ನನಗೆ. ಹಾಗಾಗಿ ಇವ್ರ ಹತ್ರ ಯಾವ ಕ್ವಶನ್ಸ್ ಇಲ್ಲ. ಆಕ್ಚುಲಿ ಐ ಆಮ್ ಸೀರಿಯಸ್ಲಿ 100% ಹ್ಯಾಪಿ ದಟ್ ಶಿ ಇಸ್ ಇನ್ ಟು ಅವರ್ ಹೆಜಾರು ಟೀಮ್ ಅಂತ. ಡೈರೆಕ್ಟರ್ಗೆ ಹೌದು, ನನಗೆ ಡೈರೆಕ್ಟರ್ ಬಗ್ಗೆ ನೀವು ಜೋಕ್ಸ್ ಎಷ್ಟು ಚೆನ್ನಾಗಿ ಮಾಡ್ತೀರಲ್ಲ, ಯಾರು ಕಲಿಸಿದ್ದು ನಿಮ್ಗೆ ಜೋಕ್ಸ್ ಮಾಡಕ್ಕೆ? ಸರ್ ತುಂಬಾ ಸೀರಿಯಸ್ ಆಗಿ ಮುಖ ಇಟ್ಕೊಂಡು ಜೋಕ್ ಮಾಡಿದ್ರೆ ಯಾರು ನಗ್ತಾರೆ ಸರ್? ಆದ್ರೂ ನಗ್ತಿದ್ವಿ ನಾವು. ಬೇಜಾರಾಗ್ಬಾರ್ದು. ಬಟ್ ಅವರು ಸೆಟ್ ಅಲ್ಲಿ ತುಂಬಾ ಕಾಮ್ ಇರ್ತಿದ್ರು, ನಮ್ಗೆ ಯಾವ್ದು ಸ್ಟ್ರೆಸ್ ಆಗಿಲ್ಲ. ಅವ್ರು ಫಸ್ಟ್ ಫಿಲ್ಮ್ ಅಂತ ಸೈಲೆಂಟ್ ಆಗಿರ್ತಾರೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೇಳಿ ಸರ್, ನೆಕ್ಸ್ಟ್ ಸಿನಿಮಾ ಬಿಟ್ಟು ಹೋಗಲ್ಲ. ಫಸ್ಟ್ ಫಿಲ್ಮ್ ಅಂತ ಅನ್ಸಿಲ್ಲ ಅವ್ರಿಗೆ, ಬಿಕಾಸ್ ನಾನು ನೋಡಿದೀನಿ ಒಬ್ರು ತುಂಬಾ ಟೆನ್ಷನ್ ಆಗ್ತಾರೆ. ಅವ್ರು ಏನ್ ಟೆನ್ಷನ್ ಆಗಿಲ್ಲ, ಆರಾಮಾಗಿ ಕಾಮ್ ಆಗಿ, ನಮಗೂ ಆಕ್ಟ್ ಮಾಡಕ್ಕೆ ಏನು ಕಷ್ಟ ಆಗಿಲ್ಲ. ಇವ್ರಂದ್ರೆ ಇವ್ರಿಗೆ ಏನ್ ಪ್ರಶ್ನೆ ಇಲ್ಲ. ತುಂಬಾ ಇರ್ಬೋದು. ಯಾರು ಹೇಳಿ, ನೀವು ಚೆನ್ನಾಗಿ ಜೋಕ್ಸ್ ಹೇಳ್ತೀರಾ, ಯಾರು ಕಲಿಸಿದ್ದು ನಿಮ್ಗೆ ಜೋಕ್ಸ್ ಹೇಳಕ್ಕೆ? ಅದು ಕಂಪ್ಲೀಟ್ ಆಗಿಲ್ಲ ಕ್ವಶನ್, ಬಟ್ ಏನೋ ಒಂದು ಆಯ್ತಲ್ಲ ಬಿಟ್ಟು. ಓಕೆ, ಇವರಿಗೆ ಓಕೆ. ಸೊ ಇದು ನಾವು ನೈಟ್ ಶೂಟ್ ಆಗಿ ಬರ್ಬೇಕಾದ್ರೆ ಫುಲ್ ಮಳೆ, ಅಂಡ್ ನಾವು ಶೂಟ್ ಆಗಿರೋದು ಎಲ್ಲ ಕಾಡು ಒಳಗಡೆ ಫುಲ್ ಇದು ಇತ್ತು. ಸೊ ಕಾರ್ ಎಲ್ಲ ಏನಾಗ್ತಿತ್ತು ಅಂದ್ರೆ ವಾಪಸ್ ಬರ್ತಾ ಏನು ಕೆಸರು ಜಾಮ್ ಆಗ್ತಿತ್ತು. ಡ್ರೈವ್ ಮಾಡ್ತಾರೆ ಇವರು. ಸೊ ಯಾರ್ದೆಲ್ಲ ಕೆಸರಲ್ಲಿ ಕಾರ್ ಇವ್ರದೆಲ್ಲ ಹೋಗಿ ಇವ್ರಿಗೆ ಮಾಡ್ತಿದ್ರು. ಅವಾಗೆಲ್ಲ ತಳ್ಬೇಕಾರ, ಇವ್ರ ಶರ್ಟ್ ತೆಗೆದು ಹೋಗ್ತಿದ್ರು. ಶರ್ಟ್ ಯಾಕೆ ತೆಗಿತಿದ್ದೆ ಗೊತ್ತಾ, ನಾಳೆ ಅದೇ ಶೂಟ್ ಇರೋದು, ಅದೇ ಶರ್ಟ್ ಬೇಕು ನನಗೆ ಕಂಟಿನ್ಯೂಟಿ ಇದನ್ನ. ಸೊ ಹಾಗೆ ಅದೊಂದು ರೀಸನ್. ಆಮೇಲೆ ಸ್ವಲ್ಪ ಮಳೆ ಬರ್ತಿದೆ, ಇವ್ರು ಶರ್ಟ್ ಹಾಕಿ ತಳ್ಬೋದಲ್ಲ. ಥ್ಯಾಂಕ್ ಯು ಆ ಕ್ವಶನ್ ಕೇಳಿದಕ್ಕೆ. ನನಗೂ ಆ ಕ್ವಶನ್ ಯಾಕೆ ತೆಗ್ದೆ ಅಂತನಾ? ಇಲ್ಲ, ಆಕ್ಚುಲಿ ಒಂದು ಫಸ್ಟ್ ಅದೇ ಕಂಟಿನ್ಯೂಟಿ ಶರ್ಟ್. ಇನ್ನೊಂದು ಏನು ಅಂದ್ರೆ ಕೆಸರು ಆಗತ್ತಲ್ವಾ, ಸುಮ್ನೆ ಏನಕ್ಕೆ ಶರ್ಟ್ ನ ಅರ್ಥ ಆಯ್ತು ಬಿಡಿ, ಕವರ್ ಮಾಡೋ ಅವಶ್ಯಕತೆ ಇಲ್ಲ. ಗೊತ್ತಾಯ್ತು. ಅವ್ರ ಪ್ರಶ್ನೆಯಲ್ಲಿ ಉತ್ತರ ಸಿಗ್ತದೆ. ಹೇಳ್ತಿದ್ರು ಒನ್ ಆಫ್ ದಿ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಅನ್ನ ಹಂಚ್ಕೋಬೇಕು. ಇವ್ರಿಗೆ ಡಾಗ್ಸ್ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಎಲ್ರಿಗೂ ಗುಂಡಣ್ಣನೇ. ಬಟ್ ನನಗೆ ಶಾಕಿಂಗ್ ಆಗಿದೆ ಏನು ಅಂದ್ರೆ, ಇವ್ರಿಗೊಂದು ಸ್ಟೇ ಆಗಕ್ಕೆ ಒಂದು ಮನೆ ಕೊಟ್ಟಿದ್ವಿ. ಊಟ ತಗೊಂಡು ಹೋಗ್ಬೇಕು, ಊಟ ತಗೊಂಡು ಹೋಗಿದ್ದೀನಿ, ಯಾರೋ ಮನೆ ಮುಂದೆ ಮಲಗಿದ್ದಾರೆ, ಎಣ್ಣೆ ಪಟ್ಟಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಹೊರಗಡೆ ಡೋರ್ ಓಪನ್ ಮಾಡಿ ಹೊರಗಡೆ ನಾಕ್ ಮಾಡ್ತಿದೀನಿ, ಬಂದ್ರು.
ಇವ್ರಿಗೆ ಗೊತ್ತೇ ಇಲ್ಲ ಮಲಗಿರೋದು. ಅವನು ಎಷ್ಟು ಹೊತ್ತಿನ ಮಲಗಿದಾನೆ, ಅವತ್ತು ನಂಗೆ ಶೂಟ್ ಇರ್ಲಿಲ್ಲ. ಶೂಟ್ ಇರ್ಲಿಲ್ಲ. ಆರಾಮಾಗಿದ್ದಾರೆ. ನಾನು ಅಣ್ಣ ಹೋಗೋಣ, ಇಲ್ಲಿ ಒಬ್ರೇ ಹುಡುಗಿರೋದು, ಹೋಗ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಇವರು ದೂರದಲ್ಲಿ ನಿಂತ್ಕೊಂಡು ಪರವಾಗಿಲ್ಲ ಬಿಡಿ, ಮಲಗ್ಲಿ ಬಿಡಿ, ಯಾರು ಅಂದ್ರೆ ನಾನು ಅದನ್ನ ತುಂಬಾ ಮೆನ್ಷನ್ ಮಾಡಿ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಹ್ಯುಮ್ಯಾನಿಟಿ ವಿಷಯದಲ್ಲಿ ಅವರು ಬೇರೆ ಲೆವೆಲ್. ಅವ್ರೆ ತುಂಬಾ ಅಂದ್ರೆ ಸ್ವಲ್ಪ ಓಲ್ಡ್ ಹೌದು, ಇದ್ರು, old. ನಡಿಯಕ್ ಆಗಿರಲಿಲ್ಲ, ಎಲ್ಲೋ ಹೋಗ್ಬೇಕಿತ್ತು, ಅಲ್ಲಿ ಮಲಗಿದ್ದಾರೆ ಹುಡುಗರು. ಅದು ರೂಟ್ ಮಿಸ್ ಆಗಿ ಬಂದಿರೋದು. ಅವ್ರು ಆ ಮನೇಲೆಲ್ಲ ಕೆಲಸ ಮಾಡಿದಾರಂತೆ. ನನಗ್ ಗೊತ್ತಿರ್ಬೇಕಲ್ವಾ, ನಾನು ನೋಡೇ ಇಲ್ಲ ಆ ಮನುಷ್ಯನ, ಬೇರೆ ನಾನು ಊರವರು. ನೋಡಿಲ್ಲ. ನಾನು ಹೊರಗಡೆ ಹೋಗ್ತಿದ್ದೀನಿ. ಅವರೇ ನೋಡಿಲ್ಲ ಅವ್ರು. ಹೌದು. ನಾನು ನೋಡಿಲ್ಲ ಅಂತಿದ್ದಾರೆ ಇವರು. ಇಲ್ಲ, ನಾನು ಹಾಯ್ ಅಂತ ಹೇಳಿದೆ. ಅಲ್ಲಿರೋ ಇಲ್ಲಿ ಆಮೇಲೆ ಅದನ್ನ ಎಷ್ಟು ಕ್ಯಾಶುವಲ್ ಆಗಿ ತಗೋತಿದ್ದಾರೆ ಅಂದ್ರೆ, ಪರವಾಗಿಲ್ಲ ಬಿಡಿ, ಮಲಗ್ಲಿ, ನಾಳೆ ಬೆಳಗ್ಗೆ ಹೋದ್ರೆ ಸಾಕು. ಅಯ್ಯೋ ಪಾಪ ಅನ್ನಂತಾರ. ಬಟ್ ಓಕೆ. ಆಮೇಲೆ ನನಗ್ ನಂಬಿಕೆ ಬರಲ್ಲ, ನಾನು ಕಳಿಸ್ಕೊಟ್ಟೆ, ಅಣ್ಣ ಹೋಗಿ ಅಣ್ಣ. ಸರ್, ಇದು ಎಲ್ರಿಗೂ ಪ್ರಶ್ನೆ ಇದೆ. ಎಂಟೈರ್ ಸಿನಿಮಾದಲ್ಲಿ ಒಂದಿಷ್ಟು ಮೂಮೆಂಟ್ಸ್ ಇರುತ್ತೆ, ತುಂಬ ಹೈ ಕೊಟ್ಟಿರೋಂಥ ಮೂಮೆಂಟ್ಸ್ ಇರುತ್ತೆ. ನಮಗೆ ಓವರ್ ಆಲ್ ಸಿನಿಮಾ ಎಷ್ಟೇ ಇಷ್ಟ ಆದರೂ ಒಂದು ಮೂಮೆಂಟ್ ಇರುತ್ತೆ, ಇದು ತುಂಬ ಹೈ ಕೊಟ್ಟಿರುತ್ತೆ. ಆ್ಯಸ್ ಅನ್ ಆ್ಯಕ್ಟರ್ ಆಗಿ, ಆ್ಯಸ್ ಅ ಡೈರೆಕ್ಟರ್ ಆಗಿ. ಆ ಥರದ್ದು ಒಂದು ಮೂಮೆಂಟ್ನ ಹೇಳೋದಾದ್ರೆ, ಸೀನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಸೀನ್ ಅಂತ ಏನು ಬಿಟ್ಕೊಡ್ದೇನೆ ಹೇಳಿ. ಅಂದ್ರೆ ಎಲ್ಲಾ ಪಾತ್ರಗಳದ್ದು ಒಂದೊಂದು ಹೈ ಮೂಮೆಂಟ್ಗಳಿದೆ. ನನಗೆ ಎಸ್ಪೆಷಲಿ ನೀವು ಬ್ರೇಕಪ್ ಸಾಂಗ್ ನೋಡಿ ಅದಕ್ಕೆ ಬಿಫೋರ್ ಒಂದು ಪೋರ್ಷನ್ ಬರುತ್ತೆ. ಅಂದ್ರೆ ಇವ್ರು ನಮ್ಮ ಕಥಾ ನಾಯಕಿ ಪೋರ್ಷನ್, ಅವ್ರಿಗೂ ಇವ್ರಿಗೂ ಒಂದು ವಾದ ನಡೆಯುತ್ತೆ ಒಂದು ಹಾಸ್ಪಿಟಲ್ ನೈಟ್. ಅಂದ್ರೆ ವಾವ್ ಅಂತ ಹೆಂಗೆ ಅಂತಂದ್ರೆ, ನಾನು ಆಗ್ಲೇ ಹೇಳಿಲ್ಲ, ಧ್ವನಿ ಎತ್ತುವುದು ಇಳಿಸೋದು ಅದ್ಭುತವಾಗಿ ಆಕ್ಟ್ ಮಾಡ್ತಾರೆ. ನಾನು ಆಸೆ ಪಟ್ಟು ಆ ಫ್ರೇಮ್ ಇಟ್ಟಿದ್ದೀನಿ. ಅಂದ್ರೆ ಇನ್ನೂ ಮಾತಾಡ್ಲಿ ಆ ವೇರಿಯೇಷನ್ಸ್, ಗಂಟಲ್ ಒಂದು ಗದ್ದನ್ನ ಬರ್ತಲ್ಲ, ಅದೆಲ್ಲನೂ ಎಷ್ಟು ನೀಟಾಗಿ ರೆಂಡರ್ ಮಾಡಿದ್ದಾರೆ ಅಂತಂದ್ರೆ ಅದ್ಭುತ. ಅದು ನನಗೆ ವಾವ್ ಮೂಮೆಂಟ್ ಅವರ ಆಕ್ಟಿಂಗ್. ಮತ್ತೆ ಕ್ಲೈಮ್ಯಾಕ್ಸ್ ಪೋರ್ಷನ್, ಅಲ್ಲಿ ಒಂದು ಪೋರ್ಷನ್ ಅಲ್ಲಿ ಒಂದು ಆಕ್ಟಿಂಗ್ ತುಂಬಾ ಏನು ಮಾತಿಲ್ಲ, ಕಥೆ ಇಲ್ಲ, ಬರೀ ಕಣ್ಣಲ್ಲೇ ಇರುತ್ತೆ. 3 ಸೆಕೆಂಡ್ ಫ್ರೇಮ್ಗಳಿರುತ್ತೆ ಅಷ್ಟೇ. ಅಲ್ಲಿ ಆ ಗ್ಯಾಪ್ ಅಲ್ಲೂ ಒಂದು ಎಕ್ಸ್ಪ್ರೆಷನ್ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಪಾಸ್ ಮಾಡಿ ನೋಡಿದ್ರು ಅದು ನಿಮ್ಗೆ ವರ್ತ್ ವಾಚ್ ಅಂತ ಅನ್ಸುತ್ತೆ, ಪಾಸ್ ಮಾಡಿ ನೋಡೋದು ವರ್ತ್ ವಾಚ್ ಅನ್ಸುತ್ತೆ. ಆ ತರದ ಎಕ್ಸ್ಪ್ರೆಷನ್ಗಳನ್ನ ಮೇಂಟೈನ್ ಮಾಡ್ತಾರೆ. ಅದೆಲ್ಲ ಅವರ ಇದು. ಭಗತ್ ಬಂದು ಅವ್ನು ನನ್ಗೆಲ್ಲಾನು ಬಟ್ಟೆ ನನ್ನ ಹೀರೋ ನಾನು ಕೂತ್ಕೊಡಕ್ಕಾಗಲ್ಲ, ಸಗದಾಗಿ ಮಾಡಿ ಎಲ್ಲಾನು ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಸಾಂಗು, ಆಕ್ಷನ್ ಬ್ಲಾಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಷನ್ ಅಂತಂದ್ರೆ ನಾವು ತುಂಬಾ ಕ್ಲಿಯರ್ ಆಗಿದ್ವಿ. ಅಂದ್ರೆ ನಮ್ಗೆ ನೋಡುವಾಗ ಕೆಲವು ಸಿನಿಮಾಗಳು ಅನ್ಸುತ್ತೆ ಅಥವಾ ಇದು ಫೈಟ್ ಬೇಕಿತ್ತ ಅಂತ ಅನ್ಸುತ್ತೆ, ಏನು ಅದು ಒಬ್ಬ 10 ಜನ ಕೊಡ್ಬಿಡ್ತಾನ ಅಂತ. ಎಷ್ಟು ನಾವು ಹಂಗಿದ್ದು ನಾವು ಥಿಯೇಟರ್ ಕೂತಿದ್ದಾಗ ಸಪ್ಪೆ ಇದ್ರೆ ಫೈಟ್ ನಮ್ಗೆ ಮಜಾ ಕೊಡಲ್ಲ. ಹಂಗ ಅದಕ್ಕೇನ್ ಬೇಕೋ ಆ ಮಜಾ ಇದ್ರೇನೆ ಚಂದ. ಅದು ಫಸ್ಟ್ ಟೈಮ್ ಅವ್ನು ಮಾಡಿದ್ದು ಫೈಟ್ ಆಕ್ಟಿಂಗ್, ಫಸ್ಟ್ ಟೈಮ್ ಮಾಡ್ತಾರೆ ಎಲ್ಲರೂ ಫಸ್ಟ್ ಅವ್ರಿಗೆ. ನನಗೂ ಎಲ್ಲ ಫಸ್ಟ್ ಆಕ್ಷನ್ ಶೂಟ್ ಮಾಡಿದ್ದು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ ಫೈಟ್ ಅಲ್ಲಿ. ಅದು ಫಸ್ಟ್ ಟೈಮ್ ಸರ್, ನನ್ನ ಒಂದ್ ಬಿಟ್ರಿ ನೀವು ಡಾನ್ಸ್ ಅವತ್ತು ಅವಾಗಿಂದ ನಿಮ್ದೆಲ್ಲ ಪಾಸಿಟಿವ್ ಮಾತಾಡಿದ್ದಾರೆ. ಇದು ಜನರಲ್ ಆಗಿ ಹೇಳ್ತಾರೆ, ಹುಡುಗಿಯರಿಗೆ 99 ಮಾರ್ಕ್ಸ್ ಬಂದ್ರು ಸರ್ ಇನ್ನೊಂದು ಮಾರ್ಕ್ಸ್ ಕೊಡಿ ಅಂತ. ಆ ತರ ಇದೆ. ಅದು ಮರೆಯಕ್ ಆಗಲ್ಲ. ನಾವೇ ಕೊರಿಯೋಗ್ರಫಿ ಮಾಡಿದ್ದಂತ ಒಂದು ಸ್ಟೆಪ್ ಅದಲ್ಲ, ಇಂಜೆಕ್ಷನ್ ಕೊಟ್ಟಿದ್ದು ಸರ್. ಇಂಜೆಕ್ಷನ್ ತಗೊಂಡು ಅದು ಅಂದ್ರೆ ಲೈಟರ್ ನೋಟ್ ಅಲ್ಲ, ಅದು ತುಂಬಾ ಸೀರಿಯಸ್ ನೋಟ್. ಶೂಟಿಂಗ್ ಎಲ್ಲ ಸೆಟ್ ಮಾಡ್ಬಿಟ್ಟಿದೀವಿ ಕಟ್ಟಿರೋದಲ್ಲಿ, ದೊಡ್ಡ ಸೆಟಪ್. ಅಂದ್ರೆ ಅದು ಹಂಗ್ ಮತ್ತೆ ಹಾಕಕ್ಕಾಗಲ್ಲ ಆ ತರ ಸೆಟಪ್. ಎಲ್ಲ ರೆಡಿಯಾಗಿ ಹೋಗಿ ಕುತ್ಕೊಂಡ್ಬಿಟ್ಟಿದ್ವಿ. ಬೆಳಗ್ಗೆ ಇನ್ಫಾರ್ಮೇಶನ್ ಮೇಡಮ್ಗೆ 104 ಜಾಸ್ತಿ ಆಗಿತ್ತ, 104 ಫೀವರ್. ಯಾರಾದ್ರೂ ಸಪೋರ್ಟಿವ್ ಅಲ್ದೇ ಇರೋ ಆರ್ಟಿಸ್ಟ್ಗಳ ಬಗ್ಗೆ ಆದ್ರೆ ಅಯ್ಯೋ ಏನೋ ಅಂತ ಅನ್ಬೋದು. ಪ್ರತಿದಿನ ಎಲ್ಲಾ ಪೋರ್ಷನ್ ಅನ್ನು ಸಪೋರ್ಟ್ ಮಾಡ್ಕೊಂಡ್ ಬಂದಿರೋ ಆರ್ಟಿಸ್ಟ್ ಈಗ ಜ್ವರ ಅಂತಂದ್ರೆ ನಾನು ಹೆಂಗೆ ತೀರಾ ಇನ್ಹ್ಯೂಮನ್ ಆಗುತ್ತಲ್ಲ, ಬೇಡ ಅಂತ. ಬಟ್ ಬಂದ್ರು, ಅವ್ರು ಸೆಟ್ಗೆ ಬಂದಿರೋ ವಿತ್ ಡಾಕ್ಟರ್ ಬಂದಿದ್ದಾರೆ. ಅಂದ್ರೆ ಸಿಚುವೇಶನ್ ಹಂಗಿತ್ತು. ಆಗ್ತಾ ಇರಲಿಲ್ಲ, ಡಾನ್ಸ್ ಮಾಡ್ಬೇಕು, ಡಾನ್ಸ್ ಹೇಳಕ್ ಆಗ್ತಿಲ್ಲ, ಫುಲ್ ಡಾನ್ಸ್ ಅದು. ಮತ್ತೆ ನನ್ನೊಬ್ರು ಫ್ರೆಂಡ್ ಇದ್ರು, ಅವರು ಬಂದ್ರು ಡಾಕ್ಟರ್. ಅವರು
ಅವ್ರು ಬಂದು ಒಂದು ಇಂಜೆಕ್ಷನ್ ಕೊಟ್ರೆ ಇಲ್ಲಿ ಆಮೇಲೆ ಡಾನ್ಸ್ ಮಾಡಿದೆ. ಅದಾದ್ಮೇಲೆ ಸಂಜೆ ಇನ್ನೊಂದು ಇಂಜೆಕ್ಷನ್ ಕೊಟ್ಟರು. ಶೂ ಫ್ರೇಮ್ ಇಟ್ಟಾಗ ಮರ್ತಿರ್ತೀವಲ್ಲ. ನನಗಿರೋದು ಕಷ್ಟ, ನನಗಿರೋದು ನಂಗೆ ಹಿಂಗೂ ಹಿಡ್ಕೊಳಕಲ್ಲ, ಹಿಂಗೂ ಮಾಡಕ್ಕಲ್ಲ. ಪಾಪ ನೋವು, ನಾವು ಬ್ಯಾಲೆನ್ಸ್ ಮಾಡಿರೋದು ಸ್ಕ್ರೀನಲ್ಲಿ ಒಂದು ಸೆಕೆಂಡ್ ಗೊತ್ತಾಗಲ್ಲ. ಅಷ್ಟು ಡೆಡಿಕೇಶನ್. ಮತ್ತೆ ಮತ್ತೆ ಅದನ್ನೇ ಹೇಳ್ತೀನಿ ನಾನು, ತುಂಬಾ ಸಪೋರ್ಟಿವ್ ಡೆಡಿಕೇಟೆಡ್ ಮೇಡಮ್. ಅವ್ರ ಸಿನಿಮಾಗೆ ಎಲ್ಲಾದ್ರೂ ನೆಕ್ಸ್ಟ್ ನಿಮಗೆ ಫೇವರೇಟ್ ಮೂಮೆಂಟ್, ನಿಮ್ಮ ಆಕ್ಟಿಂಗ್, ನಿಮ್ಮ ಇದ್ರ ಪೋರ್ಷನ್. ಈಗ ನನಗೆ ನನ್ನ ಬಗ್ಗೆ ಹೇಳಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಸಿನಿಮಾ ನೋಡಿದ್ಮೇಲೆ ನನ್ನ ಕೆಲಸ ಮಾತಾಡ್ಲಿ ಅನ್ನೋ ಮೈಂಡ್ ಸೆಟ್ ಅಲ್ಲೇ ನಾನು ಇರೋದು. ಈಗ ಸರ್ ಹೇಳಿದಾಗ್ಲೂ ಅದನ್ನ ಒಂದ್ಸಲ ಏನಾಯ್ತು ಅಂದ್ರೆ, ಯಾರೋ ಸಿನಿಮಾ ನೋಡ್ಬಿಟ್ಟು ಅಪ್ರಿಶಿಯೇಟ್ ಮಾಡಿದ್ರು. ನಾವು ಹೊಡ್ತಾ ತಿಂದು 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 ಯಾರೋ ಅಪ್ರಿಶಿಯೇಟ್ ಮಾಡಿದ್ರು, ಥ್ಯಾಂಕ್ಸ್ ಹೇಳಕ್ಕೂ ನನಗೆ ಓಕೆ ಈ ತರ ಇದೀನಿ, ಸರ್ ಹೇಳ್ತಿದಾರೆ ಥ್ಯಾಂಕ್ಸ್ ಹೇಳು, ಆಮೇಲೆ ಜಗ್ತ ಥ್ಯಾಂಕ್ ಯು ಸರ್ ಅಂತ. ಸೊ ನಮ್ದು ಬಿಟ್ಬಿಡಿ, ನನಗೆ ಪ್ಲಸ್ ಆಗಿರೋ ವಿಷಯಗಳನ್ನ ಹೇಳ್ಬಿಡ್ತೀನಿ. ಗೋಪಿ ಸರ್, ನವೀನ್ ಕೃಷ್ಣ ಸರ್, ಆಮೇಲೆ ಅರುಣಮ್ಮ, ಇವರೆಲ್ಲ ಲೆಜೆಂಡರಿ ಆಕ್ಟರ್ಸ್ಗಳು, ಪ್ರೂವನ್ ಆಕ್ಟರ್ಸ್. ಈಗ ಏನಾಗುತ್ತೆ, ಅವ್ರ ಮುಂದೆ ಆಕ್ಟ್ ಮಾಡ್ಬೇಕಾರೆ ನಮ್ಗೆ ಅವ್ರನ್ನ ಈಕ್ವಲ್ ಆಗೂ ಅಲ್ಲ, ಒಂದ್ ಜಾಸ್ತಿ ಮಾಡ್ಬೇಕು ಅನ್ನೋ ಬಂದೇ ಬರುತ್ತಲ್ವಾ. ಇದು ಅವರಿಂದ ನನಗೆ ಪ್ಲಸ್ ಆಗಿರೋದು ಬಂದೇ ಬರುತ್ತೆ. ಗೋಪಿ ಸರ್ದೊಂದು ಪರ್ಫಾರ್ಮೆನ್ಸ್ ಇದೆ, ಫಸ್ಟ್ ಡೇ ಹೆವಿ ಸೀನ್. ನನಗೂ ಅವ್ರ ಬಗ್ಗೆ ಆಬ್ವಿಯಸ್ಲಿ ಇವಾಗ ಗೊತ್ತೆಲ್ರಿಗೂ. ಇಂಟರ್ವಲ್ ಬ್ಲಾಕು ಸಿಂಗಲ್ ಶಾಟ್, ಅದು ನಾನು ಈ ಕಡೆ ಆಕ್ಟ್ ಮಾಡ್ತಾ ಇದ್ದೀನಿ, ನನ್ಗೆ ಗೊತ್ತು ನಾನು ಫ್ರೇಮಲ್ಲಿ ಇಲ್ಲ ಅಂತ, ಇಷ್ಟೇ ಗ್ಯಾಪ್ ಇದೆ ಜಾಗ, ನಾನು ಹಿಂಗೆ ತಿರುಗ್ಬಿಟ್ಟು ಹಿಂಗ್ ನೋಡ್ತಾ ಇದ್ದೀನಿ ಅವ್ರನ್ನೇ. ಅಂದ್ರೆ ಇಷ್ಟೇ, ನಾನಾಗ ಆಕ್ಟರ್ ಆಗಿರ್ಲಿಲ್ಲ, ಒಬ್ಬ ಆಡಿಯನ್ ಆಗಿ ಹೀಗೆ ನೋಡ್ತಾನೆ ಇದ್ದೆ. ತುಂಬಾ ಲೆಂತಿ ಶಾಟ್ ಅದು. ಅದು ಸರ್ ಗೊತ್ತಾದ ನಾವು ಎಷ್ಟು ಲವ್ ಮಾಡಿದೀವಿ ಅಂತ. ಅದು ಸಿನಿಮಾ ನೋಡಿದಾಗ ಎಲ್ರಿಗೂ ಗೊತ್ತಾಗುತ್ತೆ ಸಿಂಗಲ್ ಶಾಟ್. ಗೋಪಿ ಸರ್ ಅಂತೂ ಬೇರೆ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಆಮೇಲೆ ನವೀನ್ ಕೃಷ್ಣ ಸರ್, ಈಗ ನಾನು ಹೊಸಬ, ಈಗ ನಮ್ಮನ್ನ ಟ್ರೀಟ್ ಮಾಡೋ ವೇ ಇರುತ್ತಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರು ಎಂತ ಆಕ್ಟರ್ ಅಂತ ಎಲ್ರಿಗೂ ಗೊತ್ತಿರೋದೆ. ಅವ್ರು ನನಗೆ ಎಲ್ಲೂ ಅನ್ಕಂಫರ್ಟೇಬಲ್ ಫೀಲೇ ಮಾಡಿಸ್ಲಿಲ್ಲ. ಅಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಅವ್ರು ಮಾಡ್ಕೊಂಡು ಹೋದ್ರು, ನನಗೆ ಜಾಗ ಸ್ಪೇಸು ಎಲ್ಲಾನು ಕೊಟ್ಟಿದ್ರು. ಸೊ ಅವರು ಸೂಪರ್ ಆಗಿ ಮಾಡಿದ್ದಾರೆ. ಅರುಣಮ್ಮ ಬಗ್ಗೆ ಹೇಳ್ತಾರೆ. ಈಗ ಅರುಣಮ್ಮ ತುಂಬಾ ಸಿನಿಮಾದಲ್ಲಿ ಹೀರೋಗೆ ಮದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇದು ಏನಕ್ಕೆ ಸ್ಪೆಷಲ್ ಅಂತ ಹೇಳ್ಬಿಡ್ತೀನಿ, ಅವ್ರಿಗೆ ಗೊತ್ತು ಇದು ಸ್ಪೆಷಲ್ ಅಂತ. ಪಕ್ಕ ಅದನ್ನ ಹೇಳ್ತಾರೆ ಅದು. ಅಂದ್ರೆ ಪರ್ಫಾರ್ಮೆನ್ಸ್ ಆಗ್ಲಿ, ಈಗ ನಾರ್ಮಲ್ ಮದರ್ ಮಾಡುವಂತ ಪಾತ್ರ ಖಂಡಿತ ಇದು ಅಲ್ವೇ ಅಲ್ಲ. ಎಲ್ಲಾ ತಾಯಂದ್ರು ಅಂದ್ರೆ ಸ್ಪೆಷಲೇ, ಬಟ್ ನಮ್ ತಾಯಿ ಯಾವ ತರ ಸ್ಪೆಷಲ್ ಅನ್ನೋದು ಎಲ್ರಿಗೂ ಅವ್ರವ್ರ ತಾಯಿ ಸ್ಪೆಷಲ್ ಅಲ್ವಾ. ಅದೇ ತರ ಅರುಣಮ್ಮ ಪರ್ಫಾರ್ಮ್ ಮಾಡಿದ್ದಾರೆ. ಒಂದ್ 2-3 ಕಡೆ ಬೇರೆ ಲೆವೆಲ್ ಅಲ್ಲಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಅದು ತುಂಬಾ ಇಷ್ಟ ನನಗೆ. ಅದನ್ನ ನೀವು ಹೇಳಕ್ ಆಗಲ್ಲ ಆ ಸಿಚುವೇಶನ್ಸ್ ಎಲ್ಲ. ಅಷ್ಟೇ. ನನ್ಗೆ ತುಂಬಾ ಅಂದ್ರೆ ಎಲ್ಲ ಸೀನ್ಸ್ ಸ್ಪೆಷಲ್ ನನ್ಗೆ. ಅದ್ರಲ್ಲಿ ಒಂದು ಸೀನ್ ಬಂದು ಕಾರಿಂಜೆ ಟೆಂಪಲ್, ನಾವು ಎಷ್ಟು ಒಂದು 200-300 ಸ್ಟೆಪ್ಸ್ ಹತ್ತಿ ಹೋಗ್ಬೇಕು ಮೇಲೆ. ಅದು ಡೈಲಿ ಹತ್ಕೊಂಡು ಹೋಗಿ ಅಲ್ಲಿ ಆಕ್ಟ್ ಮಾಡ್ಬೇಕು. ಆವತ್ತು ಲೈಟ್ ಆಗಿ ಮಳೆ ಬರ್ತಿತ್ತು. ಅಂಡ್ ನನ್ಗೆ ಭಗತ್ ಬಗ್ಗೆ ಹೇಗ್ ಅನ್ಸುತ್ತೆ ಅದನ್ನ ನಾನು ಎಕ್ಸ್ಪ್ರೆಸ್ ಮಾಡ್ಬೇಕು. ಸೊ ಅದು ಆ ನೇಚರ್ ಆಗ್ಲಿ, ಆ ಫೀಲ್ ಆಗ್ಲಿ, ಅದು ತುಂಬಾ ಸಪೋರ್ಟ್ ಮಾಡ್ತಿತ್ತು. ಸೊ ತುಂಬಾ ಚೆನ್ನಾಗಿ ಅದನ್ನ ನಾನು ಎಂಜಾಯ್ ಮಾಡಿ ಹೇಳ್ತಿದ್ದೆ. ಅದು ಒಂದು ತುಂಬಾ ನೆನಪಿದೆ ನನಗೆ. ಇನ್ನೊಂದು ಬಂದು ಕ್ಲೈಮ್ಯಾಕ್ಸ್ ಸೀನ್. ಕ್ಲೈಮ್ಯಾಕ್ಸ್ ಮಿಡ್ನೈಟ್ ಅಲ್ಲಿ ಶೂಟ್ ಮಾಡಿದ್ದು, ತುಂಬಾ ಇಂಟೆನ್ಸ್ ಸೀನ್ ಅದು. ಅದರಲ್ಲಿ ಜಾಸ್ತಿ ಡೈಲಾಗ್ಸ್ ಇಲ್ಲ, ಬಟ್ ಫುಲ್ ಇಂಟೆನ್ಸ್ ಅಂಡ್ ಇಮೋಷನ್ಸ್. ಸೊ ಅದಕ್ಕೆ ಸ್ವಲ್ಪ ಒಂದು 10 ನಿಮಿಷ ಮುಂಚೆ ಪ್ರಿಪೇರ್ ಮಾಡಿ ನಾನು ಹೋಗಿದ್ದೆ. 10 ನಿಮಿಷ ಅಲ್ಲ, ಇಡೀ ರಾತ್ರಿ. ಅಂದ್ರೆ ಒಂದ್ ಸೀನ್ಗೆ ನಾವು ಅಷ್ಟು ಟೈಮ್ ಕೊಟ್ಟಿದ್ವಿ. ಅವ್ರದ್ದು ಮೇಜರ್ ಸೀನ್ ಅದು. ಅವ್ರ ಪರ್ಫಾರ್ಮೆನ್ಸ್ ಅವರು ನಮ್ಗೆ ಗೊತ್ತಿರ್ಲಿಲ್ಲ, ಸರ್ಗೂ ಆ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ. ಅಂದ್ರೆ ಹೈ ನೋಟ್ ಅಲ್ಲಿ ಹೋಗ್ತಾ ಇತ್ತು. ಬಟ್ ಇಟ್ ವಾಸ್ ವೆರಿ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಆ ಟೈಮಲ್ಲಿ ಒನ್ ಟೇಕ್ ಅಲ್ಲೇ ಆಯ್ತು ಅದು. ಅದಾದ್ಮೇಲೆ ಸರ್ ಬಂದು ಹಗ್ ಮಾಡಿದ್ರು, ಅದು ನಂಗೆ ಮರೆಯಕ್ಕಾಗಲ್ಲ. ನಂಗೆ ತುಂಬಾ ಖುಷಿ ಆಗೋಯ್ತು. ಅಂದ್ರೆ ಅವರು ಯಾವ್ದೇ ಆರ್ಟಿಸ್ಟ್ ಕ್ಲೈಮ್ಯಾಕ್ಸ್ ಅಂತಂದಾಗ ನಾನು ಸ್ಕೋರ್ ಮಾಡಕ್ ಜಾಗಗಳು ಬೇಕು. ಜಾಗ ಎಲ್ಲಿಂದ ಸಿಗುತ್ತೆ? ಅಟ್ಲೀಸ್ಟ್ ಓಡಾಡಬೇಕು, 4 ಡೈಲಾಗ್ ಹೇಳ್ಬೇಕು, ಏನೋ ಇರುತ್ತಲ್ವಾ. ಇವ್ರಿಗೆಲ್ಲ ಇರೋದು ಟೈಟ್ ಫ್ರೇಮ್, ಕಣ್ಣಲ್ಲೇ ಎಲ್ಲ ಹೇಳ್ಬೇಕು. ಅಷ್ಟೊತ್ತು ಇಡೀ ಕ್ಲೈಮ್ಯಾಕ್ಸ್ ನ ಹಿಡಿದಿಡ್ಬೇಕು. ನೀವು ಸ್ಕ್ರೀನ್ ನೋಡಿ ನಮ್ಮ ಸಿನಿಮಾಗ ಅದು ಕಾಲಗಳಲ್ಲಿ ತುಂಬಾ ಬದಲಾಗ್ತಾ ಹೋಗಿದೆ ಸರ್. ಏಜ್ ತಕ್ಕಂಗೆ
ನಮ್ಗೆ ನೋಡಿ ಯಾವಾಗಲೂ ದಾದಾ ಫ್ಯಾನ್. ಫೈಟ್ ಜಗಳ ಎಲ್ಲ ಮಾಡ್ಬಿಡ್ತಿದ್ವಿ ನಾವು. ಯಾರ ಬಗ್ಗೆ ಯಾರಾದ್ರೂ ಏನಾದ್ರು ನೆಗೆಟಿವ್ ಜಗಳ. ಅದಾದ್ಮೇಲೆ ಕಮಲ್ ಹಾಸನ್ ತುಂಬಾ ಮಾಸ್ ಆದ್ಮೇಲೆ ರಜನಿಕಾಂತ್ ಅವರು. ನಮ್ಮಲ್ಲಿ ಈಗ ಹೇಳಿದ್ನಲ್ಲ ಎಲ್ಲರೂ ಇಷ್ಟ ನನಗೆ, ಬೇರೆ ಬೇರೆ ಕಾರಣಗಳಿಗೆ ಆರ್ಟಿಸ್ಟ್ ಆಗಿ ತುಂಬಾ ಅಡ್ಮೈರ್ ಮಾಡಿದ್ದು ವಿಷ್ಣು ಸರ್. ಅದು 2-3 ಸಲ ಅವ್ರನ್ನ ದೂರದಿಂದ ನೋಡಿದೀನಿ. ಹತ್ರ ಹೋಗಿ ಮಾತಾಡೋ ಅವಕಾಶ ಇತ್ತು. ಅವಾಗ್ಲೂ ನಂಗೊಂದು ಆಸೆ ಅವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ ಇತ್ತು. ಆಗ ಆ ಹಂತ ಇದ್ದಾಗ ಮಾತ್ರ ಹೋಗಿ ಫೋಟೋ ತೆಗೆಸ್ಕೋಬೇಕು ಅಂತ ನನಗೆ, ಅದರ್ವೈಸ್ ಏನು ಯೂಸ್ ಇಲ್ಲ ಅಂತ. ಹಂಗೆ ತುಂಬಾ ಆಸೆಯಿಂದ ಫೋಟೋ ತೆಗೆಸ್ಕೊಂಡು ಸುದೀಪ್ ಸರ್ ಅದು ಕೆ ಕಲ್ಯಾಣ್ ಅವ್ರ ಜೊತೆ ಆಟೋಗ್ರಾಫ್ ಸಿನಿಮಾ ಪ್ರೆಸ್ ಮೀಟ್ ಅವರು ಕೇಳಿದೆ ಸರ್, ಯಾಕಂದ್ರೆ ಕೇಳಿಲ್ಲ ನಾನು ಅವ್ರ ಫೋಟೋ ಬೇಕಂತ. ಸರ್ ಫೋಟೋ ಹೌದಾ ಬಾಬಾ ಅಂತ ಹೇಳ್ಕೊಂಡು ನೀವು ನಿಲ್ಸ್ಕೊಂಡು ಅವ್ರು ಗೊತ್ತಲ್ಲ ಹೆಂಗಿದಾರ ಅಂತ. ನಾವು ಫೋಟೋ ಸುದೀಪ್ ಸರ್ ಆಸ್ ಎ ಆರ್ಟಿಸ್ಟ್ ನಾನು ಸುದೀಪ್ ಸರ್ನ ತುಂಬಾ ಅಡ್ಮೈರ್ ಮಾಡ್ತೀನಿ. ಐ ಲವ್ ಯು. ಅವ್ರು ಯಾವ್ದೋ ಒಂದು ಈವೆಂಟ್ ಬಂದಿಲ್ಲ, ಒಂದು ಕಾಲೇಜು ಅಲ್ಲ ಚಾನಲ್ ಈವೆಂಟ್ ಅಂತ, ನಾನು ಕ್ರೇಜಿಯಾಗಿ ಕಿರ್ಚಾಡ್ಬಿಟ್ಟಿದ್ದೆ. ಅಷ್ಟು ಲವ್ ಮಾಡ್ತಿದ್ದೆ. ಅವ್ರದೇ ಸಿನಿಮಾ ಹಾಡು ಬಂದಾಗ್ಲಂತೂ ತುಂಬಾ ಖುಷಿ. ಅವಾಗ್ಲೂ ಮೀಟ್ ಮಾಡಿಲ್ಲ. ಯಾವುದೋ ಒಂದು ಮನೆಯಿಂದ ಆಫೀಸ್ ಹೋಗೋದಕ್ಕೆ ಲಿಫ್ಟಲ್ಲಿ ಬರ್ತಾ ಇರುವಾಗ ಕಿಟ್ಟಪ್ಪ ಸರ್ ಫೋನ್ ಮಾಡಿದ್ರು ಡೈರೆಕ್ಟ್. ಒಂದ್ ನಿಮಿಷ ಇರುತ್ತೀನಿ ಕೊಡ್ತೀನಿ ಅಂತಂದ್ರೆ, ಯಾರು ಕೊಡ್ತೀನಿ ಅಂತಾನು ಇಲ್ಲ ಏನಿಲ್ಲ, ಸಡನ್ ಆಗಿ ಕೊಟ್ಬಿಟ್ರು. ಅವ್ರು ತಗೋತೀವಿ ಹಲೋ ಒಂದ್ ಹಂಗೆ ಹೆಂಗಾಗುತ್ತಲ್ವ ಅದು, ಅದು ಸಖತ್ ಇದ್ರ ಮೂವ್ಮೆಂಟ್ ಎಲ್ಲ ಚೆನ್ನಾಗಿ ಬರ್ತಿದೆ. ಇದು ಈ ಲೈನು ಈ ವಿಷಯ ಬಂದು ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತಿದೆ ನೋಡು ಅಂತ. ಹಿಂಗೆ ಬೇಕು ಅಂತ ಹೇಳಿಲ್ಲ ಅವರು. ಅದು ಆಕ್ಚುಲಿ ಅದು ಹೈಲೈಟ್ ಆ ಸಾಂಗ್ ಅಂದ್ರೆ ದೇಶ ಕಾಯೋಕ್ ನಾನು ಹೋದೆ ನಿನ್ನ ನಂಬ್ಕೊಂಡು, ನೀನ್ ನನ್ ಮನೆ ಕಾಯ್ಲಿಲ್ವಲ್ಲ ನಾನು ಅಂತ ಹೇಳೋದು ಕಥೆನೆಲ್ಲ ಪಾತ್ರ ಆಗಿರೋದ್ರಿಂದ ಅದು ಕನೆಕ್ಟ್ ಮಾಡಿ ಚೆನ್ನಾಗಿರುತ್ತೆ. ದಟ್ ವಾಸ್ ವೆರಿ ಗೆಸ್ಚರ್. ಸಾರಿ ನಾನು ಎಲ್ಲೋ ಹೋಗ್ತಿದ್ದೆ, ಯಾರು ನನಗೆ ಸರ್ಗೆ ಹಾಡು ಬರ್ತಿತ್ತು, ಮತ್ತೆ ಅವ್ರ ಜೊತೆ ಒಂದು ಕನ್ವರ್ಸೇಷನ್, ಮೆಮೊರಬಲ್ ಕನ್ವರ್ಸೇಷನ್. ಸರ್ ದರ್ಶನ್ ಅವರು ಇಷ್ಟ ತಾನೆ ನಿಮ್ಗೆ? ಎಲ್ಲರೂ ಇಷ್ಟ ಅಂತ ಹೇಳ್ತಾರಲ್ಲ, ದರ್ಶನ್ ಅವರು ಇಷ್ಟ ಅವ್ರಿಗೆ. ನನ್ಗೆ ಕಾಟೇರ ಆಫ್ಟರ್ ಲಾಂಗ್ ಗ್ಯಾಪ್ ಅದೊಂದು ಹಪಾಪಿ ಇರುತ್ತೆ ಗೊತ್ತಾ, ಆರ್ಟಿಸ್ಟ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಆಸ್ ಎ ವ್ಯೂವರ್ಸ್ ನಮ್ಗಿರುತ್ತೆ ನಮ್ಮ ಸ್ಟಾರ್ಗಳನ್ನ ಹಿಂಗ್ ನೋಡ್ಬೇಕು ಅಂತ. ಹಂಗ್ ನೋಡಿದ್ದು ಕಾಣಿಸಿತ್ತು ಕಾಟೇರ. ಬಸ್ಸಲ್ಲಿ ಹಿಡಿತಾರಲ್ಲ ಆಸ್ ಎ ಡೈರೆಕ್ಟರ್ ಕ್ರಿಯೇಟರ್ ಮಜಾ ಕೊಡ್ತಾರೆ. ಎಷ್ಟು ಸರ್ ಬೇರೆ ಲೆವೆಲ್ ಎಲ್ಲರದು. ಪರ್ಟಿಕ್ಯುಲರ್ ಹೀರೋ ಅನ್ನೋದು ಒಂದು ಸರ್ಟನ್ ಏಜ್ ವರ್ಗೂ ಇತ್ತು. ಇಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು ಅದು ಇಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು. ಆದ್ರೆ ಅದ ಹೋಗ್ತಾ 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 ಸ್ವಲ್ಪ ಡೈರೆಕ್ಟರ್ಸ್ ಆತರ ಮೈಂಡ್ ಸೆಟ್ ಚೇಂಜ್ ಆಗೋಯ್ತು. ಸಿನಿಮಾನ ಬೇರೆ ರೀತಿ ನೋಡಕ್ ಹೋದ್ವಿ, ಅಂದ್ರೆ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ತುಂಬಾ ಕಮ್ಮಿ ಆಗೋಯ್ತು. ಈಗ ಅದು ಸರ್ಗೂ ಗೊತ್ತು, ಟೆಕ್ನಿಕಲಿ ಜಾಸ್ತಿ ನೋಡಕ್ ಶುರು ಆದಾಗ ನೀವು ಡೈರೆಕ್ಟರ್ಸ್ ಮೇಲೆ ಲವ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ದರ್ಶನ್ ಸರ್ ಆಬ್ವಿಯಸ್ಲಿ ನಮ್ಗೆ ಇಷ್ಟಾನೆ, ಸುದೀಪ್ ಸರ್ ಇಷ್ಟಾನೆ, ಯಸ್ ಸರ್ ಇಷ್ಟಾನೆ. ಯಾರನ್ನು ನಾವು ಸಪ್ರೇಟ್ ಡಿವೈಡ್ ಮಾಡಿ ಹೇಳಕ್ಕೆ ಆಗ್ತಿಲ್ಲ. ಯಾಕಂದ್ರೆ ವರ್ಷಕ್ಕೊಂದ್ ಸಿನಿಮಾ ಬರ್ತಿರೋದು. ಅವ್ರು ಮುಂಚೆಲ್ಲ 2-3 ಸಿನಿಮಾ ಮಾಡ್ತಾ ಇದ್ರು. ಈಗ ಒಂದ್ ಸಿನಿಮಾ ಬಂದ್ರೆ ಹಬ್ಬನೇ ನಮ್ಗೆ. ಈಗ ಕಾಟೇರ ಬಂದಾಗ ನಾವ್ ಎಷ್ಟು ಸೆಲೆಬ್ರೇಟ್ ಮಾಡಿದೀವಿ. ಡೆವಿಲ್ ಬರುತ್ತೆ, ಎಸ್ ಸರ್ದು ಇನ್ನೊಂದ್ ಸಿನಿಮಾ ಬರುತ್ತೆ. ಅವಾಗ ಆಬ್ವಿಯಸ್ಲಿ ನಮ್ಗೆ ಯಾರು ಫೇವ್ರೇಟ್ ಅಂತ ಹೇಳಕ್ ಆಗ್ತಿಲ್ಲ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇವರೇ ಫೇವ್ರೇಟ್ ಅಂತ ಹೇಳಿದ್ರೆ ಅದು ಆಬ್ವಿಯಸ್ಲಿ ತಪ್ಪಾಗುತ್ತೆ. ತುಂಬಾ ಜನ ಇದ್ದಾರೆ, ಬಟ್ ಆಕ್ಟ್ರೆಸಸ್ ಅಲ್ಲಿ ತುಂಬಾ ನನ್ಗೆ ಆಕ್ಟಿಂಗ್ ವೈಸ್ ತುಂಬಾ ಇಷ್ಟ. ನಾನು ಫಾಲೋ ಮಾಡೋದಂದ್ರೆ ರಾಧಿಕಾ ಪಂಡಿತ್ ಮ್ಯಾಮ್. ಆಕ್ಟಿಂಗ್ ವೈಸ್ ಹೀರೋಸ್ ಅಷ್ಟೇ ತುಂಬಾ, ಐ ಮೀನ್ ಎವ್ರಿಬಡಿ ಇಸ್ ಫ್ಯಾಂಟಾಸ್ಟಿಕ್. ಬಟ್ ನನಗೆ ತುಂಬಾ ಕ್ಲೋಸ್ ಆಗಿ ಕ್ಯಾರೆಕ್ಟರ್ಸ್ ಎಲ್ಲ ಕ್ರಿಯೇಟ್ ಮಾಡೋದು ಅಲ್ಲ ಅವ್ರು ಮಾಡೋದು ಆಕ್ಟಿಂಗ್ ಇಷ್ಟ ಅಂದ್ರೆ ರಾಜ್ ಸರ್ ಮತ್ತೆ ರಕ್ಷಿತ್ ಸರ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮಗೆ ಸಮಯ ಕೊಟ್ಟಿದ್ದಕ್ಕೆ. ಹೆಜ್ಜಾರು ನಾವು ತುಂಬಾ ಈಗರ್ಲಿ ವೇಟ್ ಮಾಡಿ ಆಫ್ಟರ್ ಶೋರಿಲ್ ಅಂತ ನನಗೆ ತುಂಬಾ ಕ್ಯೂರಿಯಸ್ ಆಗಿದೆ ನಾನು ಸಿನಿಮಾ ನೋಡೋದಕ್ಕೆ. ಇದೆಲ್ಲ ಏನೆಲ್ಲ ಹೇಳಿದ್ದಾರೆ ಅದೆಲ್ಲ ತೆರೆ ಮೇಲೆ ಅದಕ್ಕಿಂತ ಡಬಲ್ ಆಗಿ ಆಡಿಯನ್ಸ್ ಸೆಲೆಬ್ರೇಟ್ ಮಾಡಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.